ಮತಭೇದಗಳಿದ್ರೆ, ಇನ್ನೊಂದು ಕಡೆಗೆ ಯಾವ ಯಾಪನೀಯ ಸಂಘ ಒಂದು ಕಡೆ ನಗ್ನ ದಿಗಂಬರ ವೇಷವನ್ನ ಧಾರಣೆ ಮಾಡುತ್ತೆ, ಆದ್ರೆ ಇನ್ನೊಂದು ಕಡೆಗೆ ಶ್ವೇತಾಂಬರ ಆಗಮ ಗ್ರಂಥಗಳನ್ನ ಕೂಡ ಎಲ್ಲೋ ಒಂದು ಕಡೆಗೆ ಸ್ವೀಕಾರ ಮಾಡಿರುವಂತೆ ನಮಗೆ ಕಾಣಿಸುತ್ತೆ. ಅದೇನೇ ಆಗಿದ್ರು ಸ್ಪಷ್ಟವಾಗಿ ಯಾವುದೇ ವಿಚಾರವನ್ನ ಹೇಳೋದು ಬಹಳ ಕಷ್ಟ ಇದೆ. ಆದ್ರೆ ಇವೆಲ್ಲ ವಿಚಾರಗಳನ್ನ ಬಿಟ್ಟಂತೆ ಕೇವಲ ಭಗವತಿ ಆರಾಧನಾ ಗ್ರಂಥವನ್ನ ಆಧರಿಸಿ ನಾವು ಮಾತಾಡೋದಾದ್ರೆ, ಭಗವತಿ ಆರಾಧನಾ ಗ್ರಂಥ ಸಮಾಧಿ ಮರಣದ ವಿಚಾರವಾಗಿ, ಮುನಿ ಧರ್ಮವನ್ನ ಆಚರಿಸುವಂತಹ ವಿಚಾರವಾಗಿ, ಹಾಗೂ ಸಲ್ಲೇಖನ ಅಥವಾ ಸಮಾಧಿ ಮರಣದ ವಿಚಾರವಾಗಿ ಅನೇಕ ಮಹತ್ವಪೂರ್ಣ ವಿಚಾರಗಳನ್ನ ನಮ್ಮೆಲ್ಲರಿಗೂ ನೀಡುವಂತಹ ಒಂದು ಅದ್ಭುತವಾದ ಗ್ರಂಥ ಇದೆ. ಭಗವತಿ ಆರಾಧನಾ ಗ್ರಂಥದಲ್ಲಿ ಸಿಗುವಂತಹ ಅನೇಕ ವಿಚಾರಗಳು ನಮಗಿನ್ನಾವ ಗ್ರಂಥಗಳಲ್ಲೂ ಕೂಡ ಸಿಗೋದಿಲ್ಲ. ಸಾಮಾನ್ಯವಾಗಿ ದಿಗಂಬರ ಪರಂಪರೆಯ ಮೂಲಾಚಾರ ಇತ್ಯಾದಿ ಗ್ರಂಥಗಳಲ್ಲಿ ಮೂಲ ಆಚಾರ ಅಂತ ಹೇಳಿದ್ರೆ ಮುನಿಯ ಆಚಾರ ವಿಚಾರಗಳ ಬಗ್ಗೆ ಅನೇಕ ಮಹತ್ವಪೂರ್ಣ ಅಂಶಗಳು ನಮಗೆ ಓದಲಿಕ್ಕೆ ಸಿಗುತ್ತೆ. ಆದರೆ ಅದರ ಜೊತೆಗೆ ಮುನಿಯ ಸಮಾಧಿ ಮರಣದ ಬಗ್ಗೆ ನಮಗೆ ಹೆಚ್ಚು ಏನು ವರ್ಣನೆಗಳು ಸಿಗೋದಿಲ್ಲ. ಆದ್ರೆ ಭಗವತಿ ಆರಾಧನಾ ಗ್ರಂಥದ ಬಗ್ಗೆ ನಾವು ವಿಚಾರ ಮಾಡೋದಾದ್ರೆ, ಭಗವತಿ ಆರಾಧನಾ ಗ್ರಂಥ ಅನೇಕ ಮೂಲ ವಿಚಾರಗಳನ್ನ ಸಮಾಧಿ ಮರಣದ ಬಗ್ಗೆ ನಮಗೆ ತಿಳಿಸಿಕೊಡುತ್ತೆ. ಹಾಗಾಗಿ ಮುಖ್ಯವಾಗಿ ಯಾವ ಸಮಾಧಿ ಮರಣ ಇದೆ ಅಥವಾ ಸಲ್ಲೇಖನ ಇದೆ ಅದರ ವಿಚಾರವಾಗಿ ಈ ಗ್ರಂಥವನ್ನ ರಚಿಸಿದ್ದಾರೆ. ಹಾಗಾಗಿ ಭಗವತಿ ಆರಾಧನಾ ಗ್ರಂಥದ ಸ್ವರೂಪವನ್ನ ಒಟ್ಟಾರೆಯಾಗಿ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ, ಇದು ಸಮಾಧಿ ಮರಣವನ್ನ ಅಂತರಂಗ ಮತ್ತು ಬಹಿರಂಗ ಎರಡೂ ದೃಷ್ಟಿಯಿಂದ ಮನೋಜ್ಞವಾಗಿ ವರ್ಣನೆ ಮಾಡುವಂತಹ ಒಂದು ಅಮೂಲ್ಯವಾದ ಕೃತಿ ಇದೆ. ಹೀಗೆ ಭಗವತಿ ಆರಾಧನದ ಯಾವ ಕೃತಿಯ ವಿಚಾರ ಇದೆ ಅದನ್ನ ನಾವು ಈ ಹೊತ್ತಿಗೆ ಚರ್ಚೆ ಮಾಡದಂತೆ ಕೇವಲ ಭಗವತಿ ಆರಾಧನಾ ಗ್ರಂಥದ ಯಾವ ವಿಷಯದ ಚರ್ಚೆ ಇದೆ ಅದನ್ನ ಮಾತ್ರ ನಾವು ಮಾಡೋದಿದೆ. ಈಗ ಹಿಂದಿನ ವಿಚಾರಗಳನ್ನ ಕೂಡ ನಾನು ಬಿಟ್ಟು ಬಿಡ್ತಾ ಇದ್ದೇನೆ. ಮುಖ್ಯವಾಗಿ ಗ್ರಂಥದ ಪ್ರಾರಂಭ 4 ಆರಾಧನೆಗಳಿಂದ ಪ್ರಾರಂಭ ಆಗುತ್ತೆ. ಈಗಾಗಲೇ ನಮಗೆ ಆ ವಿಚಾರಗಳು ಗೊತ್ತಿದೆ, ಹಾಗಾಗಿ ಪುನಃ ನಾನು ಹೇಳೋದಿಲ್ಲ. ಯಾವ ದರ್ಶನ್, ಜ್ಞಾನ, ಚಾರಿತ್ರ, ತಪ ಇತ್ಯಾದಿ ಆರಾಧನೆಗಳಿದೆ, ಆ ಆರಾಧನೆಗಳ ವಿಚಾರವಾಗಿ ಈ ಗ್ರಂಥ ಪ್ರಾರಂಭ ಆಗುತ್ತೆ. ಮತ್ತು ಈ ಆರಾಧನೆಗಳ ಯಾವ ಅಂತಿಮ ಘಟ್ಟ ಇದೆ, ಅಂತಿಮ ಘಟ್ಟ ಅಂತ ಹೇಳಿದ್ರೆ ಈ ಆರಾಧನೆಗಳನ್ನ ಯಾವ ಸಮಯದಲ್ಲಿ ಈ ಆರಾಧನೆಗಳು ಪಾಲನೆ ಮಾಡೋದು ಬಹುತೇಕವಾಗಿ ಅಸಾಧ್ಯ ಆಗುವಂತಹ ಸಂದರ್ಭ ಇರುತ್ತೆ, ಅದು ಮರಣದ ಸಂದರ್ಭ ಇದೆ. ಅದು ನಮ್ಮ ಜೀವನದ ಕೊನೆಯ ಘಟ್ಟ ಇದೆ. ಆ ಜೀವನದ ಕೊನೆಯ ಘಟ್ಟದಲ್ಲಿ ಕೂಡ ಯಾವ ರೀತಿಯಾಗಿ ಶಾರೀರಿಕ ಪೀಡೆಗಳನ್ನ, ಶಾರೀರಿಕ ದುಃಖವನ್ನ, ಅಸಹನೆಯನ್ನ, ಪರಿಶಹಗಳನ್ನ ಇತ್ಯಾದಿಗಳನ್ನ ದೂರ ಮಾಡಿ ಅಥವಾ ಇತ್ಯಾದಿಗಳ ಕಡೆಗೆ ಗಮನವನ್ನ ಕೊಡದೆ ಈ ಯಾವ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಗಳಿದೆ, ತಪಗಳಿದೆ, ಇವುಗಳನ್ನ ಯಾವ ರೀತಿಯಾಗಿ ಆರಾಧನೆ ಮಾಡೋದು ಅನ್ನತಕ್ಕಂತಹ ವಿಚಾರವನ್ನ ಇಲ್ಲಿ ಮುಖ್ಯವಾಗಿ ತಿಳಿಸಿದ್ದಾರೆ. ನಮ್ಮ ದಿಗಂಬರ ಆಗಮ ಗ್ರಂಥಗಳಲ್ಲಿ ಅನೇಕ ವಿಚಾರಗಳು ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಬಗೆಗೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸಮ್ಯಕ್ ದರ್ಶನದ ವಿಚಾರ, ರತ್ನತ್ರಯದ ವಿಚಾರ ನಾವು ತುಂಬಾ ಓದಿದ್ದೇವೆ, ನಮಗೆ ಓದ್ಲಿಕ್ಕೆ ಸಿಗುತ್ತೆ. ಆದ್ರೆ ಈ ಯಾವ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಕ್ಕೆ ಆರಾಧನೆಯ ಹೆಸರನ್ನ ಕೊಟ್ಟು ಇದನ್ನ ಆರಾಧನೆಯ ರೂಪದಲ್ಲಿ ತಿಳಿಸ್ತಕ್ಕಂತಹ ಯಾವ ಒಂದು ನಿರೂಪಣಾ ಪದ್ಧತಿ ಇದೆ, ಅದು ಮೂಲಾಚಾರದ ಮೌಲಿಕವಾದ ಪದ್ಧತಿ ಇದೆ.
ಆರಾಧನೆ ಅಂತ ಹೇಳಿದ್ರೆ ನಾವು ಯಾವುದಕ್ಕೆ ಆರಾಧನೆ ಅಂತೇವೆ ಆ ಆರಾಧನೆ ಅಲ್ಲ. ಅಂದ್ರೆ ಅಷ್ಟದ್ರವ್ಯಗಳಿಂದ ಪೂಜೆ ಮಾಡೋದಕ್ಕೆ ಇಲ್ಲಿ ಆರಾಧನೆ ಅಂತ ಕರೀತಾ ಇಲ್ಲ. ಆರಾಧನೆ ಅಂದ್ರೆ ಯಾವುದು ಹೇಳ್ತಾರೆ? ಆರಾಧನೆ ಅಂದ್ರೆ ಆ ಮಾರ್ಗದಲ್ಲಿ ನಡೆಯೋದು. ಇದು ಬಹಳ ಮುಖ್ಯ ಇದೆ. ಯಾಕಂತ ಹೇಳಿದ್ರೆ ಗ್ರಂಥದ ಹೆಸರಿಂದಾನೇ ಈ ಯಾವ ವಿಚಾರ ಇದೆ ಇದು ಸ್ಪಷ್ಟವಾಗುತ್ತೆ. ಮತ್ತು ಇಡೀ ಒಟ್ಟಾರೆಯಾದಂತಹ ಗ್ರಂಥದ ಯಾವ ವಿಷಯ ಇದೆ ಅದು ಕೂಡ ಇದನ್ನ ಭೂರಿ ಭೂರಿಯಾಗಿ ನಮಗೆ ತೋರಿಸಿಕೊಡುತ್ತೆ. ಆರಾಧನೆ ಅಂತ ಹೇಳಿದ್ರೆ ಈ ಯಾವ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರದ ಮಾರ್ಗ ಇದೆ, ಮೋಕ್ಷ ಮಾರ್ಗ ಇದೆ, ರತ್ನತ್ರಯದ ಮಾರ್ಗ ಇದೆ, ಆತ್ಮವೈಭವವನ್ನ ತಿಳಿಯುವಂತಹ ಯಾವ ಮಾರ್ಗ ಇದೆ ಆ ಮಾರ್ಗದಲ್ಲಿ ಅತಿಚಾರ ಅನಾಚಾರಗಳಿಲ್ಲದೇನೆ ನಡೆಯುವಂಥದ್ದು, ಅದರ ಹೆಸರು ಆರಾಧನೆ ಇದೆ. ಆರಾಧನೆ ನಿಜವಾಗ್ಲೂ ಮೋಕ್ಷ ಮಾರ್ಗದಲ್ಲಿ ನಡೆಯೋದಕ್ಕೆ ಆರಾಧನೆ ಅಂತ ಕರೆದಿದ್ದಾರೆ. ಈ ಆರಾಧನೆಯಲ್ಲಿ ನಾವು ಎರಡು ಭೇದವನ್ನ ಮಾಡ್ತೇವೆ. ಒಂದು ಅಂತರಂಗ ಆರಾಧನೆ, ಇನ್ನೊಂದು ಬಹಿರಂಗ ಆರಾಧನೆ. ಅಂತರಂಗ ಆರಾಧನೆ ಯಾವುದಕ್ಕಂತೇವೆ? ಅಂತರಂಗ ಆರಾಧನೆ ಯಾವ ನಿಶ್ಚಯ ರೂಪವಾದಂತಹ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳ ವಿಚಾರ ಇದೆ, ಆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳ ವಿಚಾರ ಅಥವಾ ಅವುಗಳ ಅನುಭೂತಿ ವಿಚಾರ ಯಾವುದಿದೆ ಅದು ನಿಜವಾಗಿ ಈ ಯಾವ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರದ ಮಾರ್ಗರೂಪವಾದಂತಹ ಸ್ವರೂಪ ಇದೆ ಅದು ಅಂತರಂಗ ಸ್ವರೂಪ ಇದೆ. ಬಹಿರಂಗ ಸ್ವರೂಪ ಈ ಯಾವ ನಿಷ್ಠೆಯ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರೂಪ ರತ್ನತ್ರಯ ಇದೆ, ಮೋಕ್ಷ ಮಾರ್ಗ ಇದೆ, ಇದಕ್ಕೆ ಸಹಕಾರಿಯಾಗುವಂತಹ ಬಾಹ್ಯ ಆಚರಣೆಗಳು, ಬಾಹ್ಯ ವ್ರತ ಉಪವಾಸ ಇತ್ಯಾದಿಗಳು, ಇದೆಲ್ಲದಕ್ಕೂ ಸೇರಿ ಯಾವುದಕ್ಕೆ ನಾವು ಬಾಹ್ಯ ಚಾರಿತ್ರ ಅಂತ ಕರಿತೇವೆ, ಆ ಬಾಹ್ಯ ಚಾರಿತ್ರಕ್ಕೆ ಇಲ್ಲಿ ಬಾಹ್ಯ ಬಹಿರಂಗ ಆರಾಧನೆ ಅಂತ ಕರೆದಿದ್ದಾರೆ. ಇದು ಸಾಮಾನ್ಯವಾಗಿ ಆರಾಧನೆ ಶಬ್ದದ ಚರ್ಚೆ ಇದೆ. ಯಾಕಂತ ಹೇಳಿದ್ರೆ ಮುಂದಿನ ವಿಚಾರಗಳು ನಮಗೆ ಇಷ್ಟು ವಿಚಾರ ತಿಳಿದೇನೆ ಅರ್ಥ ಆಗೋದಿಲ್ಲ. ನಮ್ಮ ಚರ್ಚೆ ಎಲ್ಲಿಂದ ಪ್ರಾರಂಭ ಆಗೋದಿದೆ? ಗಾಥೆ ನಂಬರ್ 196ರಿಂದ ಪ್ರಾರಂಭ ಆಗೋದಿದೆ. 196ರಿಂದ ಪ್ರಾರಂಭ ಆಗುವಂತಹ ಯಾವ ಈ ವಿಷಯ ಇದೆ, ಈ ವಿಷಯವನ್ನ ನೋಡಿದ್ರೆ ಹಿಂದೆ 5 ಭಾವನೆಗಳ ಒಂದು ಚರ್ಚೆಯನ್ನ ಮಾಡಿದ್ದಾರೆ. 5 ಭಾವನೆಗಳ ಚರ್ಚೆ ಇಲ್ಲಿಂದ ಪ್ರಾರಂಭ ಆಗುತ್ತಾ ಇದೆ. 5 ಭಾವನೆಗಳ ಯಾವ ಚರ್ಚೆ ಇದೆ ಅದರಲ್ಲಿ ನಮಗೆ 2ನೇ ಶ್ರುತ ಭಾವನೆಯ ಚರ್ಚೆಯಿಂದ ಪ್ರಾರಂಭ ಮಾಡೋದಿದೆ. ಶ್ರುತ ಭಾವನೆ. ಇದಕ್ಕಿಂತ ಹಿಂದೆ ಯಾವ ಭಾವನೆ ಇತ್ತು? ಇದಕ್ಕಿಂತ ಹಿಂದೆ ತಪಭಾವನೆಯ ಚರ್ಚೆ ಆಗೋಗಿದೆ. ಯಾವ ತಪಭಾವ ಇದೆ ಆ ತಪಭಾವದ ಚರ್ಚೆ ಆಗೋಗಿದೆ. ಇಲ್ಲಿ ನಮಗೆ ತಿಳ್ಕೊಳ್ಳಿಕ್ಕೆ ಮುಖ್ಯವಾಗಿ 5 ಭಾವನೆಗಳ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಭಾವನೆ ಅಂತ ಹೇಳಿದ್ರೆ ಏನು? ಭಾವನೆ ಅಂತ ಹೇಳಿದ್ರೆ ಸಂಕಲ್ಪ. ಇಲ್ಲಿ ಈ ಸಂದರ್ಭದಲ್ಲಿ ಭಾವನೆ ಅಂದ್ರೆ ಸಂಕಲ್ಪ. ಠೀಕೇನಾ? ಸಂಕಲ್ಪ 5 ಪ್ರಕಾರದ ಸಂಕಲ್ಪಗಳನ್ನ ಹೇಳ್ತಾ ಇದ್ದಾರೆ. ಏನಕ್ಕೆ ಸಂಕಲ್ಪಗಳನ್ನ ಹೇಳ್ತಾ ಇದ್ದಾರೆ? ಹೇಳ್ತಾರೆ ಯಾವ ಈ ಉಪಸರ್ಗವನ್ನ ಸಹನೆ ಮಾಡುವಂತಹ ವಿಚಾರ ಇದೆ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದಂತೆ ಇಲ್ಲಿ ಮುಖ್ಯವಾದ ಪ್ರತಿಪಾದ್ಯ ವಿಷಯ ಸಲ್ಲೇಖನ ಅಥವಾ ಸಮಾಧಿ ಮರಣ ಇದೆ. ಸಮಾಧಿ ಮರಣಕ್ಕೋಸ್ಕರ ಮಿಕ್ಕಿದ ಎಲ್ಲ ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದೇವೆ. ಸಮಾಧಿ ಮರಣದ ಯಾವ ಚರ್ಚೆ ಇದೆ ಆ ಸಮಾಧಿ ಮರಣದ ಚರ್ಚೆಯನ್ನ ಈ 5 ಭಾವನೆಗಳ ಮೂಲಕ ಮಾಡ್ತಾ ಇದ್ದಾರೆ. 5 ಭಾವನೆಗಳ ಪ್ರಯೋಜನ ಏನಿದೆ? 5 ಭಾವನೆಗಳ ಪ್ರಯೋಜನ ಸಲ್ಲೇಖನದ ಸಂದರ್ಭದಲ್ಲಿ ಅಥವಾ ಇಡೀ ಮುನಿ ಜೀವನದ ಒಂದು ಒಟ್ಟಾರೆಯಾದ ಮುನಿ ಜೀವನದಲ್ಲಿ ಪರಿಶಹಗಳನ್ನ ಯಾವೆಲ್ಲ ರೀತಿಯಾಗಿ ಸಹನೆ ಮಾಡಬಹುದು ಅನ್ನೋದನ್ನ ನಾವು ಹೇಳ್ತಾ ಇದ್ದೇವೆ. ಆದ್ರೆ ಯಾವ ಪರಿಶಹಗಳು ಅಥವಾ ಉಪಸರ್ಗಗಳು
ಮುನಿಯ ಜೀವನದಲ್ಲಿ ಕಂಡು ಬರ್ತವೆ. ಆ ಉಪಸರ್ಗ, ಆ ಯಾವ ಪರಿಶಹಗಳಿದೆ ಅವುಗಳನ್ನ ಯಾವುದೇ ದುಃಖ ಇಲ್ಲದೆ, ಯಾವುದೇ ರೀತಿಯಾದಂತಹ ದುಃಖ ಇಲ್ಲದೆ, ಕಷ್ಟ ಪಡದೇನೆ ಯಾವ ರೀತಿಯಾಗಿ ಸಹನೆ ಮಾಡೋದು. ಒಂದು ರೀತಿಯಾಗಿ ನಿಜವಾಗ್ಲೂ ಈ ಭಾವನೆಗಳ ಒಂದು ವಿಚಾರ ಬಹಳ ಅದ್ಭುತವಾದಂತ ವಿಚಾರ ಇದೆ. ನಾನು ಇದನ್ನ ಯಾವಾಗ ವಿಸ್ತೃತವಾಗಿ ಅಧ್ಯಯನ ಮಾಡ್ಲಿಕ್ಕೆ ಹೋಗುತ್ತೇನೆ, ಬಹಳ ಆಶ್ಚರ್ಯ ಆಗುತ್ತೆ ಮತ್ತು ಬಹಳ ಆನಂದ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಷ್ಟು ವ್ಯಾವಹಾರಿಕವಾದಂತಹ ವಿಚಾರಗಳು ಬಂದಿದೆ, ಅವುಗಳನ್ನ ನಾವು ವ್ಯಾವಹಾರಿಕವಾಗಿ ಅರ್ಥ ಮಾಡ್ಕೊಂಡ್ರೆ ಬಹಳ ಪ್ರಯೋಜನಕಾರಿ ಆಗ್ತವೆ. ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಜಿನಧರ್ಮ ಅನುಯಾಯಿಗಳಿಗಲ್ಲದೇನೆ ಇಡೀ ಪ್ರಪಂಚದವ್ರಿಗಂತೂ ಇನ್ನೂ ದೊಡ್ಡ ಪ್ರಶ್ನೆ ಇದೆ. ಇದು ಏನು? ದಿಗಂಬರ ಮುನಿಗಳು ಈ 28 ಮೂಲಗುಣಗಳನ್ನು ಹೆಂಗ ಪಾಲನೆ ಮಾಡ್ತಾರೆ? ಯಾವ್ಯಾವ 28 ಮೂಲ ಗುಣಗಳಿದೆ ಅವುಗಳನ್ನ ಹೆಂಗ ಪಾಲನೆ ಮಾಡೋದು ಸಾಧ್ಯ ಇದೆ? ಯಾಕಂತ ಹೇಳಿದ್ರೆ ಯಾವ ಈ ನಗ್ನತ್ವ ಇದೆ, ಅಸ್ನಾನ ವೃತ ಇದೆ, ಒಂದು ಹೊತ್ತು ಭೋಜನ ಮಾಡುವಂತದ್ದಿದೆ, ಇಂತಹ ಯಾವ 28 ಮೂಲ ಗುಣಗಳಿದೆ, ಈ 28 ಮೂಲ ಗುಣಗಳನ್ನ ಮುನಿಗಳು ಯಾವ ರೀತಿಯಾಗಿ ತಮ್ಮ ಜೀವನದಲ್ಲಿ ಪಾಲನೆ ಮಾಡ್ತಾರೆ ಅನ್ನೋದು ನಮಗೆ ಬಹಳ ದೊಡ್ಡ ಆಶ್ಚರ್ಯ ಇದೆ. ಚಳಿ ಇದೆ, ಬಿಸಿಲಿದೆ, ಮಳೆಗಾಲ ಇದೆ, ಇಂತಹ ಸಂದರ್ಭದಲ್ಲೆಲ್ಲ ನಗ್ನತ್ವವನ್ನ ಧಾರಣೆ ಮಾಡೋದು ಹೇಗೆ ಸಾಧ್ಯ ಇದೆ? ನನಗೆ ಬಟ್ಟೆ ಹಾಕೊಂಡ್ರು ಕೂಡ ಚಳಿ ತಡೆಯಕ್ ಆಗೋದಿಲ್ಲ, AC ಕೂತ್ಕೊಂಡ್ರು ಶಕೆ ತಡೆಯಕ್ ಆಗೋದಿಲ್ಲ. ಮತ್ ಇದೆಲ್ಲ ಹೆಂಗ್ ಸಾಧ್ಯ ಇದೆ? ಮತ್ತು ಇದನ್ನ ಮೀರಿ ಯಾವ ಉಪಸರ್ಗಗಳಾಗುತ್ತಾ ಇದೆ? ಇದಂತೂ ಪರಿಸರಗಳ ವಿಚಾರ ಆಯ್ತು. ಕ್ಷುಧ, ತೃಷ, ಯಾವುದು ಹಸಿವು, ಬಾಯಾರಿಕೆ, ಬೆವರು, ಆತಂಕ ಇತ್ಯಾದಿ, ಜನ್ಮ, ಜರ, ಯಾವ ದೋಷಗಳಿದೆ ಆ ದೋಷಗಳು, ಪರಿಸರಗಳ ವಿಚಾರ ಈ ತರ ಇದ್ರೆ, ಇದನ್ನ ಮೀರಿ ಯಾವ ಉಪಸರ್ಗ ಇದೆ? ಉಪಸರ್ಗ ಅಂತ ಹೇಳಿದ್ರೆ ದೇವಕೃತ ಉಪಸರ್ಗ ಇರ್ಬೋದು, ಅಥವಾ ಯಾವ್ದಾದ್ರು ಶತ್ರು ಉಪಸರ್ಗ ಮಾಡ್ಬೋದು, ಅಥವಾ ಪರಿಜನರಲ್ಲಿ ಯಾರಾದ್ರೂ ಶತ್ರುತ್ವವನ್ನ ಧಾರಣೆ ಮಾಡಿ ಉಪಸರ್ಗ ಮಾಡ್ಬೋದು, ಅಥವಾ ನೈಸರ್ಗಿಕವಾಗಿಯೇ ಉಪಸರ್ಗ ಆಗ್ಬೋದು. ಈ ರೀತಿಯಾದ ಉಪಸರ್ಗ ಆದಾಗ ಆ ಮುನಿ ತನ್ನ ಮುನಿತ್ವವನ್ನ ತ್ಯಾಗ ಮಾಡದೆ ಆ ಮುನಿ ದಶೆಯಲ್ಲಿನೇ ಇದ್ದು ಅದೇ ಯಾವ ಸ್ಥಿತಿ ಇದೆ ಅಲ್ಲಿಂದ ಅಲ್ಲಾಡದೇನೆ ಅದನ್ನ ಅನುಭವಿಸೋದು ಯಾವ ರೀತಿಯಾಗಿ ಸಾಧ್ಯ ಇದೆ? ಅದು ಹೆಂಗ್ ಸಾಧ್ಯ ಇದೆ? ಇಡೀ ಪ್ರಪಂಚಕ್ಕೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಮತ್ತು ಪ್ರತಿಮಾನಿಯೋಗದ ಕಥೆಗಳನ್ನ ನಾವು ಕೇಳಿದ್ರೆ ನಮಗೆ ನಂಬಕ್ಕಾಗೋದಿಲ್ಲ. ಪಂಚಪಾಂಡವರ ಮೇಲೆ ಉರಿತಾ ಇರುವಂತಹ ಬೆಂಕಿಯನ್ನ ಇಟ್ರು, ತಲೆ ಮೇಲೆ ಬೆಂಕಿ ಉರಿತಾ ಇದೆ, ಮತ್ತು ಇಲ್ಲಿ 5 ಪಾಂಡವರು ಧ್ಯಾನ ಮಾಡ್ತಾ ಇದ್ದಾರೆ. ನನಗೆ ನಂಬಲಿಕ್ಕಾಗುತ್ತೇನು? ನನಗೊಂದು ಸೊಳ್ಳೆ ಕಚ್ಚಿದ್ರೇನೆ ಎದ್ದು ಓಡ್ಬಿಡ್ತೀನಿ ನಾನು. ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? 5 ಪಾಂಡವರು ತಲೆ ಮೇಲೆ ಬೆಂಕಿ, ಸಿಗಡಿ ಬೋಲ್ತೆ, ತಲೆ ಮೇಲೆ ಉರಿತಾ ಇರುವಂತಹ ಒಲೆಯನ್ನ ಇಟ್ಟಿದ್ದಾರೆ. ಬೆಂಕಿ ಉರಿತಾ ಇದೆ ಅಂದ್ರೆ ತಲೆಯನ್ನೇ ಒಲೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪಂಚ ಪಾಂಡವರ ತಲೆಯನ್ನ ಒಲೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತಲೆ ಮೇಲೆ ಬೆಂಕಿ ಉರಿತಾ ಇದೆ, ಆದ್ರೆ ಎದ್ದು ಓಡೋದಂತೂ ದೂರ, ಆತ್ಮ ಧ್ಯಾನ ನಡೀತಾ ಇದೆ. 3 ಪಾಂಡವರಿಗಂತೂ ಮೋಕ್ಷ ಆಗ್ಬಿಡುತ್ತೆ. ಇನ್ನು ನಕುಲ ಸಹದೇವನಿಗೆ ಸರ್ವಾರ್ಥ ಸಿದ್ಧಿ ಆಗುತ್ತೆ. ಸರ್ವಾರ್ಥ ಸಿದ್ಧಿ ಆದ್ರೂ ಕೂಡ ಆ ಯಾವ ಸ್ಥಿರತೆ ಇದೆ, ಆ ಯಾವ ದೃಢತೆ ಇದೆ, ಅದೆಲ್ಲಿಂದ ಬರುತ್ತೆ? ನಮಗೇನನ್ಸುತ್ತೆ? ಈ ಪರಿಶಃ ಉಪಸರ್ಗಗಳನ್ನ ಸಹನೆ ಮಾಡ್ಲಿಕ್ಕೆ ಮುನಿಗಳಿಗೆ ತುಂಬಾ ದುಃಖಪೂರ್ವಕವಾಗಿ, ತುಂಬಾ ಗಟ್ಟಿ ಮನಸ್ಸು ಮಾಡಿಕೊಂಡು, ತುಂಬಾ ಕಷ್ಟಪಟ್ಕೊಂಡು ಸಹನೆ ಮಾಡ್ತಾ ಇರ್ಬೇಕು ಅಂತ ನಮಗನ್ಸುತ್ತೆ. ಯಾಕಂದ್ರೆ ನಾವು ವೃತ್ತಗಳನ್ನ ಇದೇ ರೀತಿ ಪಾಲನೆ ಮಾಡ್ತಿದೀವಾಗ. ನಮ್ಮ ದಿನನಿತ್ಯದ ಸ್ವಾಧ್ಯಾಯದಲ್ಲಿ ಇರೋರಿಗೆ ನೆನಪಿದೆ,
ಏನೋ ವೃತ್ತಗಳ ಪಾಲನೆಯನ್ನ ಯಾವ ರೀತಿಯಾಗಿ ನಾವು ಮಾಡಬೇಕಿದೆ, ಆ ರೀತಿ ಮಾಡಬೇಕಿದೆ. ಆದ್ರೆ ಸಾಮಾನ್ಯವಾಗಿ ನಾವು ವೃತ್ತ ಪಾಲನೆ ಹೆಂಗ್ ಮಾಡ್ತೇವೆ? ನಾವು ನಿಜವಾಗಿ ಅತ್ಯಂತ ಕಷ್ಟಪೂರ್ವಕವಾಗಿ ವೃತ್ತಗಣನೆ ಮಾಡಿದ್ದೇನೆ ಅಂತ ಮಾಡ್ತೇನೆ, ಅಥವಾ ಎಲ್ಲರೂ ಮಾಡ್ತಾ ಇದ್ದಾರೆ ಇನ್ನೇನ್ ಮಾಡೋದು ನಾನು ಮಾಡಬೇಕು ಅಂತ ಮಾಡ್ತೇನೆ. ಅನೇಕ ವಿಚಾರಗಳಿದೆ. ಈ ಎಲ್ಲ ಅನೇಕ ವಿಚಾರಗಳು ಏನನ್ನ ತೋರಿಸುತ್ತೆ? ಈ ನನಗೆ ಇವುಗಳ ಪಾಲನೆ ಮಾಡೋದು ಬಹಳ ಕಷ್ಟ ಇದೆ. ಬಹಳ ಕಷ್ಟ ಯಾಕಾಗುತ್ತಾ ಇದೆ? ಮತ್ತೆ ನಿಜವಾದ ಮುನಿಗೆ, ನಿಜವಾದ ಭಾವಲಿಂಗಿ ಮುನಿಗಳಿಗೆ ಇದು ಪಾಲನೆ ಮಾಡೋದು ಕಷ್ಟ ಯಾಕಾಗುತ್ತಾ ಇಲ್ಲ? ಯಾವ ಕಾರಣದಿಂದ ಕಷ್ಟ ಆಗುತ್ತಾ ಇಲ್ಲ? ಏನ್ ಕಾರಣ ಇದೆ? ಯಾಕೆ ಕಷ್ಟ ಆಗುತ್ತಾ ಇಲ್ಲ? ಅದರ ಉತ್ತರ ಸ್ವರೂಪವಾಗಿ ಈ 5 ಭಾವನೆಗಳು ಭಗವತಿ ಆರಾಧನೆಯಲ್ಲಿ ಬಂದಿದೆ. ಈಗಾಗಲೇ ನಾವು ತಪಾರಾಧನೆಯ ಭಾವನೆಯನ್ನ ಕಳೆದ ಅಷ್ಟಾನಿಕ ಪರ್ವದಲ್ಲಿ ಪೂರ್ಣಗೊಳಿಸಿದ್ದೇವೆ. ಏನ ವಿಷಯ ಒಂದು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಒಂದು ಭಾವನೆ ಹಿಂದೆ ಹೊಟ್ಟೋಗ್ಬಿಟ್ಟಿದೆ. ಇರ್ಲಿ, ನಾವು ಶುದ್ಧ ಭಾವನೆಯಿಂದ ಚರ್ಚೆ ಮಾಡೋದಿದೆ, ಆದ್ರೆ ತಪ್ಪ ಭಾವನೆಯಿಂದ ನಾವು ಪ್ರಾರಂಭ ಮಾಡೋದಿದೆ. ತಪ್ಪ ಭಾವನೆ ಅಂದ್ರೆ ಏನು? ನಾನು ಸಾಮಾನ್ಯವಾಗಿ ಹೇಳ್ತೇನೆ. ಈ ಭಾವನೆ ಅಂದ್ರೆ ಏನಂತ ಹೇಳಿದೆ ನಾನು? ಭಾವನೆ ಅಂತ ಹೇಳಿದ್ರೆ ಸಂಕಲ್ಪ. ಮನಸ್ಸಿನಲ್ಲಿ ಯಾವ ನಾವು ದೃಢ ಸಂಕಲ್ಪ ಮಾಡ್ತೇವೆ, ಆ ದೃಢ ಸಂಕಲ್ಪಕ್ಕೆ ವಿಚಾರವನ್ನ ಆಚಾರ್ಯರು ಇಲ್ಲಿ ಕೊಡ್ತಾ ಇದ್ದಾರೆ. ಯಾವ್ಯಾವ ರೀತಿಯಿಂದ ನಮ್ಮ ಸಂಕಲ್ಪ ದೃಢ ಆಗಬಹುದಿದೆ. ಯಾವ ಸಂಕಲ್ಪ? ಸಮ್ಯಕ್ ದರ್ಶನ ಜ್ಞಾನ ಆರಾಧನೆಯನ್ನ ಮಾಡುವಂತಹ ಯಾವ ನನ್ನ ಸಂಕಲ್ಪ ಇದೆ, ಮೂಲ ಸಂಕಲ್ಪ ಯಾವುದು? ಭಗವತಿ ಆರಾಧನೆಯ ಮೂಲ ಭಾವ, ಮೂಲ ಸಂಕಲ್ಪ ಏನು? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ತಪ. ತಪ ಅಂದ್ರೆ ಸಂಯಮ. ಈ ಯಾವ ಮೂಲ ಆರಾಧನೆ ಇದೆ, ಈ ಆರಾಧನೆಯನ್ನ ಮಾಡುವಂತಹ ಸಂಕಲ್ಪ ಮಾಡಿದ್ದೆ. ಯಾರ ಬಗ್ಗೆ ಹೇಳ್ತಿದ್ದಾರೆ? ಮುನಿ ಬಗ್ಗೆ. ಮುನಿಗಳು ಇವುಗಳನ್ನ ಆರಾಧನೆ ಮಾಡುವಂತಹ ಸಂಕಲ್ಪವನ್ನ ಯಾವಾಗ ಮುನಿ ಧರ್ಮ ಅಂಗೀಕಾರ ಮಾಡ್ತಾರೆ, ದೀಕ್ಷೆ ತಗೋತಾರೆ, ಆಗ ಇವುಗಳನ್ನ ಆಚರಿಸುವಂತಹ ಸಂಕಲ್ಪವನ್ನ ಮಾಡ್ತಾರೆ. ಆದ್ರೆ ಈ ಸಂಕಲ್ಪವನ್ನ ಮಾಡಿದ ನಂತರ ಈ ಸಂಕಲ್ಪ ಇದೇ ರೀತಿಯಾಗಿ ದೃಢವಾಗಿ ನಿಲ್ಲಲಿಕ್ಕೆ ಹೇಗೆ ಸಾಧ್ಯ ಇದೆ? ಆ ದೃಢವಾಗಿ ನಿಲ್ಲಬೇಕಾದ್ರೆ ನಮ್ಮ ವಿಚಾರ ಯಾವ ರೀತಿಯಾಗಿ ಇರಬೇಕಾಗುತ್ತೆ? ಅಥವಾ ಆ ಸಂಕಲ್ಪ ಮತ್ತಷ್ಟು ದೃಢವಾಗುತ್ತಾ ಹೋಗಬೇಕಾದ್ರೆ ಆ ಸಂಕಲ್ಪದಲ್ಲಿ ಯಾವ ರೀತಿಯಾದ ವಿಚಾರ ಚಿಂತನೆಗಳಿರ್ಬೇಕು ಅನ್ನೋದನ್ನ ಈ 5 ಭಾವನೆಗಳ ಮೂಲಕ ಇಲ್ಲಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಈ 5 ಭಾವನೆಗಳನ್ನ ಜೀವನ ಪೂರ್ತಿ ನೆನಪಿಡುವಷ್ಟು ಅದ್ಭುತವಾದ ಭಾವನೆಗಳಿದೆ. ಯಾಕಂದ್ರೆ ಮುನಿಗಳ ಜೀವನದಲ್ಲಿ ಕಷ್ಟ ಬರೋದಿಲ್ಲ ಮಾತ್ರ, ನಮ್ಮ ಜೀವನದಲ್ಲೂ ಕಷ್ಟ ಬರುತ್ತೆ. ಮುನಿಗಳಿಗಿಂತ ಜಾಸ್ತಿ ಕಷ್ಟಗಳು ಬರುತ್ತೆ ನಮ್ಮ ಜೀವನದಲ್ಲಿ. ನಮಗೂ ಶಾರೀರಿಕ ದುಃಖ ಇದೆ. ನಮಗೂ ಶಾರೀರಿಕ ದುಃಖದ ಜೊತೆಗೆ ಇನ್ನು ಅನೇಕ ಪ್ರಕಾರದ ದುಃಖಗಳಿದೆ. ಆ ಎಲ್ಲ ಯಾವ ದುಃಖಗಳಿದೆ, ಆ ದುಃಖಗಳನ್ನ ಯಾವ ರೀತಿಯಾದ ಸಂಕಲ್ಪದಿಂದ ನಾವು ದೂರ ಮಾಡಬಹುದಿದೆ ಅನ್ನೋದನ್ನ ಹೇಳ್ತಾರೆ. ಅದರಲ್ಲಿ ಮೊದಲನೇ ಭಾವನೆ ಯಾವ್ದಿದೆ? ತಪ ಭಾವನೆ ಇದೆ. ತಪ ಭಾವನೆ ಅಂತ ಹೇಳಿದ್ರೆ ಯಾವ ಇಂದ್ರಿಯ ವಿಷಯಗಳಿದೆ. ತಪ ಅಂತ ಹೇಳಿದ್ರೆ ಏನು? 6 ಪ್ರಕಾರದ ತಪ ಇದೆಯಲ್ಲ, ಬಹಿರಂಗ ತಪಗಳು. ಅಂತರಂಗ ತಪದ ಚರ್ಚೆ ಆಮೇಲೆ ಮಾಡೋದಿದೆ. ಬಹಿರಂಗ ಅನ್ಶನ, ಅಮೋದರ್ಯ, ವೃತ್ತಿಪರಿ ಸಂಖ್ಯಾನ, ಕಾಯಕ್ಲೇಶನ, ಇವೆಲ್ಲ ಬಹಿರಂಗ ತಪಗಳಿದೆಯಲ್ಲ. ಈ ಬಹಿರಂಗ ತಪಗಳ ಮೂಲಕ ನಾವು ಸಂಕಲ್ಪವನ್ನ ದೃಢ ಮಾಡೋದಿದೆ. ಉದಾಹರಣೆಗೆ ತಪ ಭಾವನೆ ಅಂದ್ರೆ ಅನುಶನ. ಅನುಶನ ಅಂದ್ರೆ ಉಪವಾಸ. ಆಚಾರ್ಯ ಹೇಳ್ತಾ ಇದ್ದಾರೆ, ಉಪವಾಸ ಮಾಡುವ ಮೂಲಕ ಏನಾಗುತ್ತೆ? ಆಹಾರದ ಬಗೆಗಿನ ಯಾವ ನನ್ನ ಆಸಕ್ತಿ ಪರಿಣಾಮ ಇದೆ, ಆ ಆಸಕ್ತಿ ಪರಿಣಾಮ ಕಡಿಮೆ ಆಗುತ್ತೆ. ನಾವೆಲ್ಲ ನೋಡ್ತೀವಲ್ಲ, ಏನಾಗುತ್ತೆ? ನಾವು ಎಷ್ಟೆಷ್ಟು ಪ್ರಮಾಣದಲ್ಲಿ ಈ ಯಾವ ಭೋಗಗಳನ್ನ ಭೋಗಿಸ್ತಾ ಹೋಗುತ್ತೇವೆ, ಅಷ್ಟಷ್ಟು ಪ್ರಮಾಣದಲ್ಲಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ನಮ್ಮ ಆಸೆಗಳಿದೆ, ನಮ್ಮ ಭೋಗಗಳಿದೆ, ಅವು ಅಧಿಕ ಹೆಂಗಾಗುತ್ತೆ? ನಾವು ಇತ್ತೀಚಿನ ದಿನಗಳಲ್ಲಂತೂ
ತುಂಬಾ ಚೆನ್ನಾಗಿ ಅದನ್ನ ಅನುಭವಿಸ್ಬೋದು. ಈ ಯಾವ ಅನ್ಯ ಅನೇಕ ರೀತಿಯಾದ ಆಸೆಗಳು ಉತ್ಪನ್ನ ಆಗುತ್ತಾ ಇದೆ. ಈ ಆಸೆಗಳಿಗೆ ಕಾರಣ ಏನು? ಆಸೆಗಳಿಗೆ ಮೂಲ ಕಾರಣ ನನ್ನ ಆಸೆಗಳ ಪೂರೈಕೆ ಇದೆ. ಇಡೀ ಪ್ರಪಂಚಕ್ಕೆ ಏನನ್ಸುತ್ತೆ? ನನ್ನ ಆಸೆಗಳು ಪೂರೈಸಿಬಿಟ್ರೆ ನನಗಿನ್ನೇನು ಆಸೆ ಇದೆ, ನಂದೆಲ್ಲ ಆಸೆ ಮುಗೀತು. ನಾವು ಮೊದ್ಲಿಂದಾನೇ ಹೀಗೆ ಹೇಳ್ಕೊಂಡ್ ಬರ್ತಾ ಇರ್ತೇವೆ, ನಂದು ಇಷ್ಟ ಆಸೆ ಇದೆ, ನನಗೊಂದು ಒಳ್ಳೆ ಜಾಬ್ ಸಿಕ್ಬಿಟ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ ನನಗೆ. ಜಾಬ್ ಸಿಕ್ಕ ತಕ್ಷಣ ನಾವು ಸಂತುಷ್ಟರಾಗುತ್ತೇವೇನೋ? ಸಂತುಷ್ಟ ಆಗೋದಿಲ್ಲ. ಮತ್ತೇನಾಗುತ್ತೆ? ಆಸೆ ಮತ್ತಷ್ಟು ಜಾಸ್ತಿ ಆಗುತ್ತೆ. 20,000 30,000ದಲ್ಲಿ ಆಗ್ತಾ ಇದ್ರೆ ಅವನಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಲಕ್ಷ ಕೋಟಿ, ಅದಕ್ಕೆ ಮಿತಿನೇ ಇಲ್ಲ. ಹಾಗಾದ್ರೆ ಇಲ್ಲಿ ತಪಭಾವನೆಯ ಮೂಲಕ ಏನ್ ಹೇಳ್ತಾ ಇದ್ದಾರೆ? ನೀನು ತಪದ ಮೂಲಕ ಒಂದ್ಸಲಿ ಅನುಶನ ಮಾಡು, ಒಂದ್ಸಲಿ ಉನೋದರ ಮಾಡು, ಒಂದ್ಸಲಿ ವೃತ್ತಿ ಪರಿಸಂಖ್ಯಾನ ಮಾಡು. ಯಾರಿಗೆ ಈ ತಪಗಳ ಬಗ್ಗೆ ಗೊತ್ತಿಲ್ಲ ಅವರ ಸಮಾಧಾನವಾಗಿ ವಿಚಾರಗಳನ್ನ ಕೇಳೋದಿದೆ. ಮುಂದೆ ಈ ವಿಚಾರಗಳು ಬರುತ್ತೆ. ಎಲ್ಲಾ ವಿಚಾರಗಳನ್ನ ನಾನು ಒಂದೇ ಸಲ ಮಿಕ್ಸ್ ಮಾಡಿಬಿಟ್ರೆ ಯಾವ ವಿಚಾರವನ್ನು ಸರಿಯಾಗಿ ಸ್ಪಷ್ಟಪಡಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಇದು ಸ್ವಾಧ್ಯಾಯ ಮಧ್ಯಾಂತರದಲ್ಲಿ ಇರೋದ್ರಿಂದ, ಅಂದ್ರೆ ಮಧ್ಯಾಂತರ ಕಂಟಿನ್ಯೂ ಬರ್ತಾ ಇದೆ. ಗ್ರಂಥದ ಮಧ್ಯಾಂತರದಲ್ಲಿ ಸ್ವಾಧ್ಯಾಯ ಇರೋದ್ರಿಂದ ಮಧ್ಯದಲ್ಲಿ ಯಾವ ಗಾಥೆಗಳು ಬಂದಿದೆ ಅವುಗಳ ವಿಚಾರವನ್ನ ಮಾತ್ರ ನಾವು ಚರ್ಚೆ ಮಾಡೋದಿದೆ. ಏನ್ ಹೇಳ್ತಾರೆ? ಈ ತಪಗಳ ಮೂಲಕ ನಾನೇನ್ ಮಾಡೋದಿದೆ? ನನ್ನ ಯಾವ ಆಸೆಗಳಿದೆ ಅದನ್ನ ಕಡಿಮೆ ಮಾಡೋದಿದೆ. ತತ್ವಾರ್ಥ ಸೂತ್ರದಲ್ಲಿ ಬರುತ್ತಲ್ಲ, ತಪಸ ನಿರ್ಜರಾಜ. ನನಗೆ ವಾಸ್ತವವಾಗಿ ಈ ವಿಚಾರಗಳನ್ನ ಹೇಗೆ ಪೂರ್ಣಗೊಳಿಸೋದು ಅಂತ ಗೊತ್ತಾಗ್ತಿಲ್ಲ. ಅಷ್ಟು 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 ಮಹತ್ವಪೂರ್ಣವಾದಂತಹ ವಿಚಾರಗಳು ಈ 5 ಭಾವನೆಗಳಲ್ಲಿ ಇದೆ. ನಿಜವಾಗ್ಲೂ ಎಷ್ಟು ದಿನಗಳವರೆಗೆ ಇವುಗಳ ಚರ್ಚೆ ಮಾಡಿದ್ರು ಕಡಿಮೆ ಇದೆ. ಅಷ್ಟು ಮಹತ್ವಪೂರ್ಣವಾದ ವಿಚಾರ ಇದೆ. ಆದ್ರೆ ಇರ್ಲಿ, ಮೊದಲನೇ ಭಾವ ತಪಭಾವ ಇದೆ. ತಪಭಾವದ ಮೂಲಕ ಬಹಿರಂಗ ತಪಗಳನ್ನ ಮಾಡಿ ನನ್ನ ಆಸೆಗಳನ್ನ ನಾನು ನಿಯಂತ್ರಿಸ್ತೇನೆ. ಆ ಮೂಲಕ ಯಾವ ಪರಿಶಹಗಳಿದೆ ಆ ಪರಿಶಹ ಜಯ ಮಾಡೋದು ಸಾಧ್ಯ ಇದೆ. ಯಾರಿಗೆ ಹೇಳ್ತಾ ಇದ್ದಾರೆ? ಕ್ಷಪಕ ಮುನಿಗೆ ಹೇಳ್ತಾ ಇದ್ದಾರೆ. ಇದನ್ನ ಮರೆಯೋದಿಲ್ಲ. ಈ ಮುಖ್ಯವಾದಂತಹ ವಿಚಾರ ಇದೆ. ಇದೆಲ್ಲ ವರ್ಣನೆ ಯಾರಿಗೋಸ್ಕರ ಇದೆ? ಇದು ಮೂಲ ವರ್ಣನೆ ಕ್ಷಪಕ ಮುನಿ. ಕ್ಷಪಕ ಮುನಿ ಅಂದ್ರೆ ಯಾವ ಮುನಿ ಸಲ್ಲೇಖನವನ್ನ ಧಾರಣೆ ಮಾಡಿದಾನೆ ಆ ಮುನಿಗೋಸ್ಕರ ಇದು ಚರ್ಚೆ ಇದೆ. ಈ ಯಾವ ಸಲ್ಲೇಖನದ ಸಂದರ್ಭದಲ್ಲಿ ಯಾವ ಸಮಾಧಿ ಮರಣವನ್ನ ಗ್ರಹಣೆ ಮಾಡ್ತೇವೆ, ಆ ಸಮಾಧಿ ಮರಣವನ್ನ ಗ್ರಹಣೆ ಮಾಡಿರುವಂತಹ ಸಂದರ್ಭದಲ್ಲಿ ಎಲ್ಲಾ ಪರಿಶಯಗಳು ಉತ್ಪನ್ನ ಆಗತ್ತಲ್ಲ. ನಾವೆಲ್ಲ ನೋಡಿರ್ಬೇಕು. ಮರಣದ ಅಂತಿಮ ಸಮಯದಲ್ಲಿ ಅನೇಕ ಜನರನ್ನ ನಾವು ನೋಡಿರ್ತೇವೆ. ಮರಣದ ಅಂತಿಮ ಸಮಯದಲ್ಲಿ ಆಸೆಗಳು ಜಾಸ್ತಿ ಆಗುತ್ತೆ. ಜೀವನ ಪೂರ್ತಿ ಸದಾಚಾರದಲ್ಲಿ ಇದ್ದಂತಹ ವ್ಯಕ್ತಿ ಮರಣದ ಅಂತಿಮ ಸಮಯದಲ್ಲಿ ಅನೇಕ ರೀತಿಯಾಗಿ ಆಕುಲಿತ ವ್ಯಾಕುಲಿತ ಪರಿಣಾಮಗಳನ್ನ ಹೊಂದಿ ಅನೇಕ ರೀತಿಯಾಗಿ ಆಸೆ ಆಕಾಂಕ್ಷೆಗಳನ್ನ ಮುಂದಿಟ್ಟು ಒದ್ದಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಜೀವನ ಪೂರ್ತಿ ರಾತ್ರಿ ಊಟ ಮಾಡದೇ ಇರುವಂತವನು ರಾತ್ರಿ ಊಟ ಕೇಳಲಿಕ್ಕೆ ಶುರು ಮಾಡ್ತಾನೆ. ಇತ್ಯಾದಿ ಇತ್ಯಾದಿ ಗೃಹಸ್ಥನ ವಿಚಾರ ನಾನು ಹೇಳ್ತಾ ಇದ್ದೇನೆ. ಇದೇ ರೀತಿಯಾಗಿ ಮುನಿಗಳ ಜೀವನದಲ್ಲಿ ಕೂಡ ಯಾವಾಗ ಸಮಾಧಿ ಮರಣ ಬರುತ್ತೆ ಆ ಸಮಯದಲ್ಲಿ ಮುನಿಗಳಿಗೂ ಕೂಡ ಪರಿಶಯಗಳು ಇದ್ದೇ ಇದೆ ತಾನೆ. ಪರಿಶಯಗಳು ಸಂಸಾರಿ ಜೀವಿಗೆ ಸಾಮಾನ್ಯ ಇದೆ. ಯಾವಾಗ ಅಂತಿಮ ಸಮಯದಲ್ಲಿ ಪರಿಶಯಗಳ ಉತ್ಪನ್ನ ಆಗುತ್ತೆ ಆ ಸಮಯದಲ್ಲಿ ಆ ಪರಿಶಯಗಳನ್ನ ಹೆಂಗ್ ಕಂಟ್ರೋಲ್ ಮಾಡೋದು, ಯಾವ ರೀತಿಯಾಗಿ ಅವುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು ನಾವು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಯಾವ ರೀತಿ ಮಾಡ್ಕೊಳ್ಳೋದು? ಮೊದಲನೇ ಭಾವ ಹೇಳ್ತಾರೆ ತಪಾರಾಧನೆ. ಅದಕ್ಕೆ ನಾವು ನಮ್ಮ ಸ್ವಾಧ್ಯಾಯದಲ್ಲಿ ಯಾವಾಗ ಸಮಾಧಿ ಮರಣದ ಚರ್ಚೆಯನ್ನ ನಾವು ಮಾಡ್ತಾ ಇದ್ವಿ ಒಂದು 2 ತಿಂಗಳ ಹಿಂದೆ, ಅವಾಗ ವಿಚಾರ ಬಂದಿತ್ತಲ್ಲ, ಸಮಾಧಿ ಮರಣ ಜೀವನದ ಕೊನೆಯಲ್ಲಿ ಆಗೋದಿಲ್ಲ. ಸಮಾಧಿ ಮರಣ ಯಾವಾಗುತ್ತೆ? ಜೀವನ ಪೂರ್ತಿ ಸಮಾಧಿ ಇದ್ರೆ ಮಾತ್ರ ಕೊನೆಯಲ್ಲಿ ಸಮಾಧಿ ಆಗುತ್ತೆ.
ಆ ವಿಚಾರ ಇಲ್ಲೂ ಕೂಡ ಬರ್ತಾ ಇದೆ ಏನ. ಯಾವ ಮೊದಲನೇ ಒಂದು ಭಾವ ಇದೆ ಅದು ತಪಭಾವ ಇದೆ. ಅದರ ಬಗ್ಗೆ ನಾನು ವಿಶೇಷವಾಗಿ ತುಂಬಾ ವಿಚಾರಗಳನ್ನ ಹೇಳೋದಿಲ್ಲ. ಇಲ್ಲಿ ಗಾಥೆಯಲ್ಲಿ ಕೂಡ ಒಂದು ಉದಾಹರಣೆ ಬರುತ್ತೆ, ವಿಜಯೋದಯ ಟೀಕೆಯಲ್ಲಿ ಕುದುರೆ ಉದಾಹರಣೆ ಬರುತ್ತೆ. ಯಾವ ರೀತಿ ಕುದುರೆ ಇದೆ, ಎರಡು ಪ್ರಕಾರದ ಕುದುರೆಗಳಿದೆ. ಒಂದು ಕುದುರೆ ಏನ್ ಮಾಡ್ತಾ ಇತ್ತೆ, ಅದನ್ನ ತುಂಬಾ ಮುದ್ದಾಗಿ ತುಂಬಾ ಜೋಪಾನವಾಗಿ ಎಲ್ಲಾ ರೀತಿಯಾಗಿ ಆರೈಕೆ ಮಾಡಿಬಿಟ್ಟು ಅದನ್ನ ಸಾಕಿದ್ದಾರೆ, ಅದಕ್ಕೆ ಯಾವುದೂ ಕಷ್ಟ ಕೊಟ್ಟಿಲ್ಲ. ಅಂತಹ ಒಂದು ಕುದುರೆ ಇದೆ. ಮತ್ತೆ ಇನ್ನೊಂದು ಕುದುರೆ ಹೆಂಗಿದೆ, ಅದನ್ನ ಬಾಲ್ಯಾವಸ್ಥೆಯಿಂದನೂ ಕೂಡ ಪಳಗಿಸಿ ಅನೇಕ ರೀತಿಯಾದ ಶಿಕ್ಷೆಗಳನ್ನ ಕೊಟ್ಟು ಅದಕ್ಕೆ ಸರಿಯಾಗಿ ಅನೇಕ ರೀತಿಯಾದ ಕೌಶಲ್ಯಗಳನ್ನ ಕಲಿಸಿ ಅದರ ಕಣ್ಣಿಗೆ ಪಟ್ಟಿಗಳನ್ನ ಕಟ್ಟಿ ನೇರ ದೃಷ್ಟಿಯನ್ನ ಮತ್ತೆ ಏನ್ ಹೇಳ್ತಾರೆ ಏಕಾಗ್ರತೆಯನ್ನ ದೃಢತೆಯನ್ನ ಎಲ್ಲವನ್ನ ಅದಕ್ಕೆ ಎಲ್ಲಾ ಕೌಶಲ್ಯಗಳನ್ನ ಕಲಿಸಿದ್ದಾರೆ. ಮತ್ ಇವಾಗ ಏನಾಗುತ್ತೆ, ಇದ್ದಕ್ಕಿದ್ದಂತೆ ರಾಜ್ಯದಲ್ಲಿ ಯುದ್ಧ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇದ್ದಕ್ಕಿದ್ದಂತೆ ಯುದ್ಧದ ಕಹಳೆ ಹೊರಡಿದ ತಕ್ಷಣ ಈಗ ಕುದುರೆಗಳು ಯುದ್ಧಕ್ಕೆ ಹೋಗಬೇಕು. ಹಾಗಾದ್ರೆ ಯಾವ ಕುದುರೆ ನಿಜವಾಗ್ಲೂ ಯುದ್ಧವನ್ನ ಯುದ್ಧ ಭೂಮಿಯನ್ನ ಎದುರಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ನಾನಿಲ್ಲಿ ಎಲ್ಲಾ ಗಾಥೆಗಳನ್ನ ಬಹುಶಃ ಓದೋದಿಲ್ಲ, ಯಾಕಂದ್ರೆ ಓದಿದ್ರೆ ಪುನಃ ಸಮಯ ಇನ್ನೂ ಅಧಿಕ ಆಗುತ್ತೆ. ಎಲ್ಲರೂ ಗಾಥೆಗಳನ್ನ ಮೊದಲೇ ಓದ್ಕೊಂಡು ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ. ಯಾಕಂತ ಹೇಳಿದ್ರೆ ಅಲ್ಪ ಸಮಯದಲ್ಲಿ ಅಧಿಕ ವಿಚಾರಗಳನ್ನ ನಾವು ಈ ರೀತಿಯಾಗಿ ತಿಳ್ಕೋಬಹುದಿದೆ. ಮತ್ತೆ ನಾ ವಿಚಾರವನ್ನ ಏನ ಹೇಳ್ತಾ ಇದ್ದೀನಿ ಆ ವಿಚಾರ ಕೂಡ ಮತ್ತಷ್ಟು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇರ್ಲಿ, ಏನ್ ಹೇಳ್ತಿದ್ದಾರೆ, ಈ ಎರಡೂ ಕುದುರೆಗಳಲ್ಲಿ ಯಾವ ಕುದುರೆ ವಾಸ್ತವಿಕವಾಗಿ ಯುದ್ಧ ಭೂಮಿಯನ್ನ ತುಂಬಾ ಚೆನ್ನಾಗಿ ಒಂದು ಎದುರಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಯಾವುದಕ್ಕೆ ಯುದ್ಧ ಕೌಶಲ್ಯ ಗೊತ್ತಿದೆ, ಯಾವುದು ಅನೇಕ ರೀತಿಯಾದಂತಹ ಶಿಕ್ಷೆಗಳಿಗೆ ಒಳಪಟ್ಟು ಅನೇಕ ರೀತಿಯಾಗಿ ಪರಿಣತಿಯನ್ನ ಹೊಂದಿದೆ, ಯಾವುದಕ್ಕೆ ಏಕಾಗ್ರತೆ ಗೊತ್ತಿದೆ. ಏಕಾಗ್ರತೆ ಯಾವುದಕ್ಕೆ ಬರುತ್ತೆ, ಯಾವ ಒಂದು ಕುದುರೆಗೆ ಅಲ್ಲ ಇದು ಹಾಕ್ತಾರಲ್ಲ ಅದನ್ನ ಹಾಕಿ ಪಳಗಿಸಿದ್ದಾರೆ, ಆ ಕುದುರೆಗೆ ಏಕಾಗ್ರತೆ ಬರುತ್ತೆ. ಆದ್ರೆ ಇನ್ನೊಂದು ಕುದುರೆಗೆ ಏನು ಹಾಕಿಲ್ಲ, ಯಾವಾಗ್ಲೂ ತಿನ್ಕೊಂಡು ಮಾಡ್ಕೊಂಡು ಇದೆ ಆ ಕುದುರೆ. ಅದಕ್ಕೆ ಯುದ್ಧ ಭೂಮಿಯಲ್ಲಿ ಹೋದಾಗ ಏಕಾಗ್ರತೆ ಎಲ್ಲಿಂದ ಬರ್ಬೇಕು? ಅದು ಆ ಕಡೆ ನೋಡು ಈ ಕಡೆ ನೋಡು, ಅದು ಮಾಡು ಇದು ಮಾಡು ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಹಾಗೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಸಮಾಧಿ ಮರಣವನ್ನ ಹೊಂದಿರುವಂತಹ ಮುನಿಯಲ್ಲಿ ಇಬ್ಬರು ಪ್ರಕಾರ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಇದರಲ್ಲಿ ಸ್ವಲ್ಪ ವಿಚಾರಗಳು ನಾವು ತಿಳ್ಕೊಳ್ಳುವಂತದ್ದಿದೆ. ಮೊದಲನೇ ವಿಚಾರ ಏನು, ಔತ್ಸರ್ಗಿಕ ಮಾರ್ಗ ಇದೆ, ಔತ್ಸರ್ಗಿಕ ಭಕ್ತ ಪ್ರತ್ಯಾಖ್ಯಾನದ ಒಂದು ಭೇದ ಇದೆ. ಔತ್ಸರ್ಗಿಕ ಮಾರ್ಗದಲ್ಲಿ ಏನಾಗುತ್ತೆ, ಔತ್ಸರ್ಗಿಕ ಅಂತ ಹೇಳಿ ಉತ್ಸರ್ಗ ಅಂದ್ರೆ ತ್ಯಾಗ, ಔತ್ಸರ್ಗಿಕ ಅಂದ್ರೆ ಸಂಪೂರ್ಣ ಪರಿಗ್ರಹ ತ್ಯಾಗದಿಂದ ಉಂಟಾಗುವಂತಹ ಭಾವ ಯಾವುದಿದೆ ಅದಕ್ಕೆ ನಾವು ಔತ್ಸರ್ಗಿಕ ಭಾವ ಅಂತ ಕರೀತೇವೆ. ಯಾವ ಮುನಿ ಔತ್ಸರ್ಗಿಕ ಮಾರ್ಗದಲ್ಲಿದ್ದಾರೆ ಅಂದ್ರೆ ಯಾರು ತಮ್ಮ ಜೀವನದಲ್ಲಿ ಸಂಪೂರ್ಣ ಪರಿಗ್ರಹವನ್ನ ತ್ಯಾಗ ಮಾಡಿ ಬಾಹ್ಯ ತಪಗಳನ್ನೆಲ್ಲ ಆಚರಣೆ ಮಾಡಿದರೆ, ಅಂತಹ ಮುನಿಗಳ ಯಾವ ಚಿತ್ತ ಇದೆ, ಅಂತಹ ಮುನಿಗಳ ಯಾವ ಮನಸ್ಸು, ಯಾವ ಜ್ಞಾನ ಇದೆ, ಅದು ಚಂಚಲ ಆಗೋದಿಲ್ಲ. ಆ ಒಂದು ಕಷಾಯಗಳ ಕಡೆಗೆ, ಈ ಒಂದು ಇಂದ್ರಿಯ ಭೋಗದ ಕಡೆಗೆ, ಆ ರುಚಿಯ ಕಡೆ, ಈ ಇಂಪಾದ ಸ್ವರದ ಕಡೆ ಇತ್ಯಾದಿ ಇಂದ್ರಿಯ ಭೋಗಗಳ ಕಡೆಗೆ ಇಂತಹ ಮುನಿಯ ಮನಸ್ಸು ಆಕರ್ಷಿತವಾಗೋದಿಲ್ಲ, ಭ್ರಮಣೆ ಮಾಡೋದಿಲ್ಲ, ಭಟಕೆಗಾನಿ ಡಿವಿಯೇಷನ್ ಆಗೋದಿಲ್ಲ. ಆದ್ರೆ ಇನ್ನು ಎರಡನೇದ್ರಲ್ಲಿ ನಾವು ನೇರವಾಗಿ ಮುನಿಗಳನ್ನು ತಗೊಳ್ಳೋದಿಲ್ಲ, ಯಾಕಂದ್ರೆ ಅದರಲ್ಲಿ ಆ ರೀತಿ ಉಲ್ಲೇಖ ಇದೆ. ಯಾಕಂದ್ರೆ ಅಲ್ಲಿ ಏನ್ ಹೇಳ್ತಾರೆ, ಶ್ರೇಷ್ಠಿ ಅಥವಾ ಶ್ರೀಮಂತ ಮನುಷ್ಯ ಇತ್ಯಾದಿಗಳಿಗೆ ಅಪವಾದ ಮಾರ್ಗವನ್ನ ಹೇಳ್ತಾರೆ. ಅಂತವ್ರಿಗೆ ಏನ್ ಹೇಳ್ತಾರೆ, ಅಂತವ್ರಂದ್ರೆ ಈಗ ನಾವು ಶ್ರಾವಕರನ್ನ ತಿಳಿಯೋದು. ಶ್ರಾವಕರಿಗೆ ಏನ್ ಹೇಳ್ತಾರೆ, ಯಾವ ಶ್ರಾವಕ ಜೀವನ ಪೂರ್ತಿ ಭೋಗದಲ್ಲಿ ಕಳೆದಿದ್ದಾನೆ, ಏನ್ ಹೇಳ್ತಾರೆ,
ಜೀವನ ಪೂರ್ತಿ ಭೋಗದಲ್ಲೇ ಕಳೆದಿದ್ದಾನೆ, ತಪ ಮಾಡಿಲ್ಲ, ಯಾವುದೇ ರೀತಿಯಾದಂತಹ ಇಂದ್ರಿಯ ನಿಗ್ರಹವನ್ನ ಮಾಡಿಲ್ಲ. ಅಂತಹ ಜೀವಕ್ಕೆ ಇದ್ದಕ್ಕಿದ್ದಂಗೆ ಮರಣ ಬಂದ್ರೆ ಸಮಾಧಿ ಮರಣ ಆಗ್ಲಿಕ್ಕೆ ಸಾಧ್ಯ ಇದೆ. ಹೆಂಗ್ ಸಾಧ್ಯ ಇದೆ? ಅವನ ಚಿತ್ತ ಚಂಚಲವಾಗುತ್ತೆ, ಅವನ ಮನಸ್ಸು ಚಂಚಲವಾಗುತ್ತೆ, ಅವನ ಇಂದ್ರಿಯಗಳು ಅನೇಕ ಭೋಗಗಳ ಆಕಾಂಕ್ಷೆಯನ್ನ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಆಗ ಅತ್ಯಂತ ಅತ್ಯಂತ ಕುಟಿಲ 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 ಪರಿಣಾಮಗಳ ಮೂಲಕ ಮರಣ ಆಗುವುದು ನಿಶ್ಚಿತ ಇದೆ. ಈ ರೀತಿಯಾದ ಮರಣ ಆಗಬಾರದು ಅಂದ್ರೆ ಏನ್ ಮಾಡೋದು ಹೇಳ್ತಾರೆ, ನಾನು ಮೊದಲಿಂದಾನೇ ಏನ್ ಮಾಡ್ಬೇಕು, ಈ ತಪ ಭಾವನೆಯ ಮೂಲಕ, ಬಾಹ್ಯ ತಪಗಳ ಆಚರಣೆಯ ಮೂಲಕ ನಾನು ಇಂದ್ರಿಯ ನಿಗ್ರಹವನ್ನ ಅಲ್ಪ ಅಲ್ಪ ವಿಚಾರವಾಗಿ ಇಂದ್ರಿಯ ನಿಗ್ರಹವನ್ನ ಮಾಡಿದ್ರೆ ಕೊನೆಯ ಸಮಯದಲ್ಲಿ ನನಗೆ ಈ ಯಾವ ಸಮಾಧಿಯ ವಿಚಾರ ಇದೆ ಅದು ನನಗೆ ಲಭಿಸ್ಲಿಕ್ಕೆ ಸಾಧ್ಯ ಇದೆ. ಇದು ತಪದ ವಿಚಾರ ಆಯ್ತು. ಇನ್ನು ನಾವು ಮುಂದಿನ ಭಾವನೆಗೆ ಹೋಗೋಣ. ಮುಂದಿನ ಭಾವನೆ ಯಾವುದಿದೆ? ಶ್ರುತ ಭಾವನೆ ಇದೆ. ಶ್ರುತ ಭಾವನೆ ಅಥವಾ ಜ್ಞಾನ ಭಾವನೆ ಎರಡೂ ಒಂದೇ ಇದೆ. ತಪ ಭಾವನಾ, ಎರಡನೇದು ಜ್ಞಾನ ಭಾವನಾ ಅಥವಾ ಶ್ರುತ ಭಾವನಾ. ಶ್ರುತ ಭಾವನಾದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಶ್ರುತ ಭಾವದಲ್ಲಿ ಯಾವ ಈ ಜ್ಞಾನ ಭಾವದ ಉಪಯೋಗ ಇದೆ, ಆ ಜ್ಞಾನ ಭಾವದ ಉಪಯೋಗವನ್ನ ಸುಖಪೂರ್ವಕವಾಗಿ ಚಂಚಲಿತನಾಗದೆ ಯಾವ ತಾನು ಪ್ರತಿಜ್ಞೆಯನ್ನ ತಗೊಂಡಿದ್ದ ಆ ಪ್ರತಿಜ್ಞೆಯನ್ನ ಪಾಲನೆ ಮಾಡ್ತಾನೆ. ಅದರ ಹೆಸರೇನಿದೆ? ಶುದ್ಧ ಭಾವನೆ. ಈ ಶುದ್ಧ ಭಾವನೆ ಯಾವ್ದಕ್ಕಂದ್ರು, ಶುದ್ಧ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ನಾವು ಶುದ್ಧ ಪರಂಪರೆಯನ್ನ ಆಚರಣೆ ಮಾಡ್ಕೊಂಡ್ ಬಂದಿದ್ದೇವೆ. ಶುದ್ಧ ಅಂದ್ರೆ ಕೇಳಿ ಪಡೆದಿರುವಂತಹ ಜ್ಞಾನ. ಯಾರಿಂದ ಕೇಳಿ? ಜ್ಞಾನಿಗಳಿಂದ, ಗುರುಗಳಿಂದ, ಭಾವಲಿಂಗಿ ಮುನಿಗಳಿಂದ ಕೇಳಿ ಪಡೆದಿರುವಂತಹ ಯಾವ ಜ್ಞಾನ ಇದೆ, ಈ ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಎರಡು ಭೇದ ಮಾಡೋದಿದೆ ನಾವು. ಯಾವ ಎರಡು ಭೇದ? ಒಂದು ಶ್ರುತ ಜ್ಞಾನ, ಇನ್ನೊಂದು ಸಮ್ಯಕ್ ಜ್ಞಾನ. ಹಾಗೆ ನೋಡಿದ್ರೆ ಶ್ರುತ ಜ್ಞಾನ ಸಮ್ಯಕ್ ಜ್ಞಾನನೇ ಇದೆ, ಇದರಲ್ಲಿ ಬೇರೆ ಮಾತಿಲ್ಲ. ಶ್ರುತ ಜ್ಞಾನವೆಲ್ಲವೂ ಸಮ್ಯಕ್ ಜ್ಞಾನ ಇದೆ. ಆದರೆ ಯಾವ ಅಜ್ಞಾನಿ ಇದ್ದಾನೆ, ಯಾವ ಮಿಥ್ಯಾದೃಷ್ಟಿ ಇದ್ದಾನೆ, ಆ ಅಜ್ಞಾನಿಗೆ ಜ್ಞಾನ ಆಗ್ಬೇಕಾದ್ರೆ, ಆ ಅಜ್ಞಾನಿಗೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳ ಉದಯ ಆಗಬೇಕಾದ್ರೆ, ನಮ್ಮ ಜೀವನದಲ್ಲಿ ಆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳ ಪ್ರಗಟತೆ ಆಗಬೇಕಾದ್ರೆ ಏನ್ ಮಾಡ್ಬೇಕು ಹೇಳ್ತಾರೆ? ಶ್ರುತ ಭಾವನೆ ಭಾವಿಸ್ಬೇಕು. ಶ್ರುತ ಭಾವನೆ ಭಾವಿಸ್ಬೇಕು ಅಂದ್ರೆ ಈ ಶ್ರುತದ ಭಾವನೆ ಅಂದ್ರೆ ಸ್ವಾಧ್ಯಾಯದ ಯಾವ ಮೂಲ ಜಿನಾಗಮ ಇದೆ, ಜಿನವಾಣಿ ಇದೆ, ಅದನ್ನ ತಿಳಿತಕ್ಕಂತಹ ಯಾವ ವಿಚಾರ ಇದೆ, ಆ ಮೂಲಕ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ತಪ ಇತ್ಯಾದಿ ಆರಾಧನೆಗಳನ್ನ ಮಾಡೋದು ಸಾಧ್ಯ ಇದೆ. ಮೋಕ್ಷ ಮಾರ್ಗ ಪ್ರಕಾಶಕದಲ್ಲಿ ಚರ್ಚೆ ಬರುತ್ತಲ್ಲ, ಸ್ವಾಧ್ಯಾಯದ ಫಲಗಳು. ಅದರಲ್ಲಿ ಅನೇಕ ಫಲಗಳಿದೆಯಲ್ಲ, ಆ ಫಲಗಳಲ್ಲಿ ಮುಖ್ಯವಾದ ಈ ಫಲ ಇದೆ. ಮಿಥ್ಯಾದರ್ಶನ ತ್ಯಾಗ ಆಗಬೇಕಾದ್ರೆ ಮೂಲದಲ್ಲಿ ಜಿನವಾಣಿಯ ಸ್ವಾಧ್ಯಾಯ ಬೇಕಾಗುತ್ತೆ. ಇದು 196ನೇ ಗಾಥೆಯ ಭಾವಾರ್ಥವನ್ನ ಹೇಳ್ತಾ ಇದ್ದೀನಿ ನಾನು. 196ನೇ ಗಾಥೆ ಶುದ್ಧ ಭಾವನೆ. ಶುದ್ಧ ಭಾವನೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ? ಯಾವ ಈ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳನ್ನ ಪಾಲನೆ ಮಾಡೋದು ಬಹಳ ಕಷ್ಟ ಅಂತ ನಮಗನ್ಸುತ್ತೆ, ಬಹಳ ಕಠೋರ ಅಂತ ಅನ್ಸುತ್ತೆ, ಸಾಧ್ಯ ಆಗೋದಿಲ್ಲ, ಇಷ್ಟ ಆಗೋದಿಲ್ಲ, ಅಥವಾ ಏನ್ ಹೇಳ್ತಾರೆ ಒಂದು ರೀತಿಯಾದಂತಹ ಆಲಸ್ಯ ಉಂಟಾಗುತ್ತೆ. ಅದೆಲ್ಲದಕ್ಕೂ ಕಾರಣ ಏನು? ಇದನ್ನ ನಾವು ನಮ್ಮ ಜೀವನದ ಮೇಲೂ ಕೂಡ ಅನ್ವಯಿಸ್ಕೋಬಹುದಿದೆ. ನಮ್ಮ ಜೀವನದಲ್ಲಿ ನಮಗೆ ಇಷ್ಟೆಲ್ಲ ಗೊತ್ತಾದ್ರೂ ಕೂಡ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರದ ಆರಾಧನೆ ಜೀವನದಲ್ಲಿ ಯಾಕೆ ಆಗೋದಿಲ್ಲ? ಅದಕ್ಕೇನ್ ಕಾರಣ ಇದೆ ಹೇಳ್ತಾರೆ? ಜಿನವಾನಿಯ ಅಭ್ಯಾಸ ಇಲ್ಲದೆ ಇರೋದು ಅಥವಾ ಅಲ್ಪ ಅಭ್ಯಾಸ ಇರೋದು. ಜಿನವಾನಿಯ ಅಭ್ಯಾಸ ನಿರಂತರವಾಗಿ ಆಗ್ಬೇಕಾಗುತ್ತೆ, ಅದಕ್ಕೆ ಜ್ಞಾನ ಭಾವನೆ ಅಂತಾರೆ. ಇಲ್ಲಿ ಶಿಷ್ಯ ಪ್ರಶ್ನೆ ಉತ್ಪನ್ನ ಮಾಡ್ತಾರೆ. ಏನ್ ಪ್ರಶ್ನೆ ಉತ್ಪನ್ನ ಮಾಡ್ತಾನೆ?
ಇವನು ಜ್ಞಾನನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಅವಾಗ ದರ್ಶನ ಆರಾಧನೆ ಹೆಂಗಾಗುತ್ತೆ, ಅವಾಗ ಚಾರಿತ್ರ ಆರಾಧನೆ ಹೆಂಗಾಗುತ್ತೆ? ಹೇಳ್ತಾರೆ, ಯಾವ ಮುನಿ ಜ್ಞಾನ ಆರಾಧನೆ ಮಾಡ್ತಾ ಇದ್ದಾರೆ, ಜ್ಞಾನ ಭಾವನೆಯನ್ನ ಭಾವಿಸ್ತಾ ಇದ್ದಾರೆ, ಅಂತಹ ಮುನಿ ಆ ಸಮಯದಲ್ಲಿ ಸಮ್ಯಕ್ ದರ್ಶನ ಭಾವನೆಯನ್ನ, ಚಾರಿತ್ರ ಭಾವನೆಯನ್ನ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಎಲ್ಲಿವರೆಗೆ ಶುದ್ಧ ಭಾವ ಇಲ್ಲ ಅಲ್ಲಿವರೆಗೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳು ಉಂಟಾಗೋದಿಲ್ಲ. ಏನ್ ಹೇಳ್ತಾರೆ? ಎಲ್ಲಿವರೆಗೆ ಶುದ್ಧ ಜ್ಞಾನ ಇಲ್ಲ, ಜಿನ್ವಾನಿಯ ಅಭ್ಯಾಸ ಇಲ್ಲ. ಜಿನ್ವಾನಿಯ ಅಭ್ಯಾಸ ಅಂತ ಹೇಳಿದ್ರೆ ತತ್ವ ವಿಚಾರ. ನಮ್ಮ ಸ್ವಾಧ್ಯಾಯದಲ್ಲಿ ಈ ಎಲ್ಲ ವಿಚಾರಗಳು ಬಂದಿದೆ, ಮತ್ತಷ್ಟು ವಿಚಾರಗಳು ಸ್ಪಷ್ಟ ಆಗುತ್ತೆ. ಯಾವ ತತ್ವ ವಿಚಾರ ಇದೆ, ತತ್ವ ಜ್ಞಾನ ಅಲ್ಲ, ಜ್ಞಾನ ಅಂತೂ ಆಗಿತ್ತು, ಅದಾದ್ಮೇಲೆ ಯಾವ ತತ್ವ ವಿಚಾರ ಇದೆ ಅದು ನಿರಂತರವಾಗಿ ನಡೆಯುತ್ತೆ. ಆ ತತ್ವ ವಿಚಾರಕ್ಕೆ ಇಲ್ಲಿ ಶುದ್ಧ ಭಾವ ಅಥವಾ ಜ್ಞಾನ ಭಾವನೆ ಅಂತ ಕರೀತಾ ಇದ್ದಾರೆ. ಈ ಯಾವ ಜ್ಞಾನ ಭಾವನೆ ಇದೆ ಇದು ನಿರಂತರ ನಡೆಯುತ್ತೆ. ನಿರಂತರ ಈ ರೀತಿಯಾದ ಶುದ್ಧ ಭಾವ ಇದ್ರೆ ಮಾತ್ರ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಪ್ರಕಟ ಆಗುತ್ತೆ. ಶಿಷ್ಯ ಪುನಃ ಪ್ರಶ್ನೆ ಕೇಳ್ತಾನೆ, ಈ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳು ಈ ರೀತಿಯಾದಂತಹ ತತ್ವ ವಿಚಾರ ರೂಪ ಶುದ್ಧ ಭಾವ ಇದ್ರೂ ಕೂಡ ಅನೇಕ ಜೀವಿಗಳಿಗೆ ಪ್ರಕಟ ಆಗೋದಿಲ್ಲ. ಹಾಗಾದ್ರೆ ಅವ್ರಿಗೆ ಯಾಕೆ ಪ್ರಕಟ ಆಗೋದಿಲ್ಲ? ಅವಾಗ ಆಚಾರ್ಯರು ಮತ್ ಪುನಃ ಉತ್ತರ ಕೊಡ್ತಾರೆ, ಈ ಯಾವುದೇ ಜೀವಿಗೆ ತತ್ವ ವಿಚಾರದಿಂದ ಯಾವ ಈ ಸಮ್ಯಕ್ ದರ್ಶನ ರೂಪ ರತ್ನತ್ರಯ ಇದೆ ಇದು ಪ್ರಕಟ ಆಗಬೇಕು ಅಂತ ನಿಯಮ ಏನಿಲ್ಲ. ಏನಂತ ಆದ್ರೆ ಯಾವ್ಯಾವ ಜೀವಕ್ಕೆ ಪ್ರಕಟ ಆಗುತ್ತೆ ಆ ಜೀವ ಶುದ್ಧ ಭಾವ ಪೂರ್ವಕವೇ ಪ್ರಕಟ ಮಾಡ್ಕೋತಾನೆ. ಅಂದ್ರೆ ಇನ್ ಶಾರ್ಟ್ ಏನಾಯ್ತು, ಶುದ್ಧ ಭಾವ ಇಲ್ಲದೆ ರತ್ನತ್ರಯ ಪ್ರಕಟ ಆಗೋದಿಲ್ಲ. ಆದ್ರೆ ಶುದ್ಧ ಭಾವ ಇದ್ರೆ ಪ್ರಕಟ ಆಗೇ ಆಗತ್ತೆ ಅಂತ ಹೇಳ್ತಾ ಇಲ್ಲ. ಆಗಬಹುದು, ಆಗದೇನೂ ಇರ್ಬೋದು, ಆಗಬಹುದು ಅಥವಾ ಆಗದೇನೂ ಇರ್ಬೋದು. ಆದ್ರೆ ಯಾರ್ಯಾರಿಗೆ ರತ್ನತ್ರಯ ಪ್ರಕಟ ಆಗುತ್ತೆ ಅವರೆಲ್ಲರಿಗೂ ಕೂಡ ಯಾವ ರತ್ನತ್ರಯದ ಪ್ರಾಪ್ತಿ ಇದೆ ಅದು ಜ್ಞಾನ ಭಾವನೆಯ ಮೂಲಕವೇ ಪ್ರಕಟ ಆಗುತ್ತೆ. ಇದು ಜ್ಞಾನ ಭಾವದ ವಿಚಾರ ಇದೆ. ಇದರಲ್ಲಿ ಅನೇಕ 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 ವಿಚಾರಗಳಿದೆ. ಆ ಎಲ್ಲ ವಿಚಾರಗಳನ್ನ ನಾನು ವಿಸ್ತಾರವಾಗಿ ಚರ್ಚೆ ಮಾಡಲಿಕ್ಕೆ ಸಮಯ ಇಲ್ಲ, ಆದ್ರೆ ಸಮಯ ಸಿಕ್ಕಾಗ ಮಾಡೋದಿದೆ, ಇರ್ಲಿ. ಇದು ಸಂಕ್ಷಿಪ್ತವಾಗಿ ಜ್ಞಾನ ಭಾವ ಇದೆ. ಇನ್ನು ಮುಂದಿನ ಭಾವ ಯಾವ್ದು ಹೇಳ್ತಾರೆ, ಈ ರೀತಿಯಾಗಿ 197ನೇ ಗಾಥೆಯಲ್ಲಿ ಏನ್ ಹೇಳ್ತಾರೆ, ಆಗ ಅವನು ಯತ್ನಪೂರ್ವಕವಾಗಿ ತನ್ನನ್ನು ತಪದಿಂದ ಭಾವಿಸಿ ಯಾವ ಜಿನಾಗಮದ ಅನುಕೂಲವಾದಂತಹ ಮನಸ್ಸನ್ನ ಮಾಡಿ ಸ್ಮೃತಿಯ ಲೋಪಕರ ಮಾಡುವುದರಲ್ಲಿ ಪರಿಶಹಗಳು ಸಮರ್ಥ ಆಗೋದಿಲ್ಲ. 197ನೇ ಗಾಥೆಯಲ್ಲಿ ಏನ್ ಹೇಳಿದ್ರು, 96ನೇ ಗಾಥೆಯಲ್ಲಿ ಜ್ಞಾನ ಭಾವದಿಂದ ಆಚಾರಗಳನ್ನ ಆರಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರು. ಮತ್ ಈಗ ಈ 197ನೇ ಗಾಥೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ 197ನೇ ಗಾಥೆಯಲ್ಲಿ ಯಾರು ಜ್ಞಾನ ಭಾವದಲ್ಲಿ ಇರ್ತಾರೆ ಅಂತಹ ಜೀವಿಯ ಯಾವ ಯತ್ನ ಇದೆ, ಯತ್ನ ಅಂತ ಹೇಳಿದ್ರೆ ಇಲ್ಲಿ ಯತ್ನದ ಯಾವ ಅರ್ಥ ಇದೆ, ಆ ಯತ್ನದ ಅರ್ಥ ಮತ್ತು ಸ್ಮೃತಿಯ ಅರ್ಥ ವನ್ನು ವಿಶೇಷವಾಗಿ ತಿಳ್ಕೋಬೇಕಾಗುತ್ತೆ. ಫಸ್ಟ್ ಸಾಮಾನ್ಯ ಗಾಥೆಯ ಅರ್ಥ ಏನಿದೆ, ಯಾರು ಜ್ಞಾನ ಭಾವನೆಯನ್ನ ಭಾವಿಸ್ತಾನೆ ಆ ಜೀವಕ್ಕೆ ಜಿನಾಗಮದ ಅನುಕೂಲವಾದ ಆಚರಣೆ ಆಗುತ್ತೆ. ಮತ್ತು ಅವನ ಜೀವನದಲ್ಲಿ ಎಂಥದ್ದೇ ಪರಿಶಹಗಳು ಬಂದ್ರೂ ಅವನ ಸ್ಮೃತಿಯನ್ನ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವನ ಸ್ಮೃತಿಯನ್ನ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲನೇದು ಇಲ್ಲಿ ಪ್ರಯತ್ನ, ಪ್ರಯತ್ನ ರೂಪ ಯಾವ ತಪ ಇದೆ, ಇಲ್ಲಿ ಪ್ರಯತ್ನ ಅಥವಾ ಯೋಗ ಶಬ್ದದ ಯಾವ ಪ್ರಯೋಗ ಇದೆ ಅದರ ಮೂಲ ಅರ್ಥ ಇದೆ ಯಾವ ತಪಗಳಿದೆ. ತಪಗಳು ಅಂತ ಹೇಳಿದ್ರೆ ಯಾವ ಬಾಹ್ಯ ತಪಗಳಿದೆ
ಆ ಬಾಹ್ಯ ತಪ್ಪುಗಳಿಗೆ ಇಲ್ಲಿ ಯೋಗ ಅಂತ ಕರೆದಿದ್ದಾರೆ. ಅದು ಯಾವ ರೀತಿಯಾಗಿ, ಅದಕ್ಕೆ ಬಹಳ ವಿಸ್ತಾರ ಇದೆ. ಮೂಲ ವಿಚಾರ ಇನ್ನೊಂದೇನಿದೆ, ಸ್ಮೃತಿ ಲೋಪ ಆಗೋದಿಲ್ಲ ಅಂತ ಹೇಳ್ತಾರೆ. ಸ್ಮೃತಿ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಹಿಂದೆ ದೀಕ್ಷೆ ತಗೊಳ್ಳುವಾಗ ಯಾವ ಸಂಕಲ್ಪ ಮಾಡಿದ್ರಲ್ಲ ಮುನಿಗಳು, ನಾನು ಇನ್ನು ಜೀವನ ಪೂರ್ತಿ ರತ್ನತ್ರಯ ಆರಾಧನೆಯನ್ನ ಮಾಡ್ತೀನಿ ಅಂತ ಯಾವ ಸಂಕಲ್ಪ ತಗೊಂಡಿದ್ರು, ಆ ಸಂಕಲ್ಪ ಜೀವನೋಡಿ ಜ್ಞಾಪಕ ಇರುತ್ತೆ ಮುನಿಗಳಿಗೆ. ಒಂದು ಕ್ಷಣ ಕೂಡ ಆ ಸಂಕಲ್ಪ ಮರೆಯೋದಿಲ್ಲ ಮುನಿ. ಏನ್ ಹೇಳ್ತಾರೆ, ದೀಕ್ಷೆಯ ಸಮಯದಲ್ಲಿ ಯಾವ ಸಂಕಲ್ಪವನ್ನ ತಗೊಂಡಿದ್ದಾರೆ, ಆ ಸಂಕಲ್ಪವನ್ನ ಜೀವನದ ಮುಂದಿನ ಒಂದು ಸಮಯಕ್ಕೂ ಕೂಡ ಆ ಸಂಕಲ್ಪವನ್ನ ಮುನಿಗಳು ಮರೆಯೋದಿಲ್ಲ. ಮತ್ತು ಒಂದು ವೇಳೆ ಸಂಕಲ್ಪ ಮರೆತು ಹೋದ್ರೆ ಅಲ್ಲಿ ಮುನಿತ್ವ ಉಳಿಯೋದಿಲ್ಲ, ಅಲ್ಲಿ ಮುನಿಧರ್ಮ ಉಳಿಯೋದಿಲ್ಲ ಅಲ್ಲಿ. ಹಾಗಾಗಿ ಆ ಸ್ಮೃತಿಯ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ. ಇಲ್ಲಿ ಸ್ಮೃತಿ ಅಂದ್ರೆ ಆ ಆರಾಧನೆಗಳು, ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ, ತಪ ಇತ್ಯಾದಿ ಆರಾಧನೆಗಳನ್ನ ಮಾಡ್ತೀನಿ ಅಂತ ಯಾವ ಸಂಕಲ್ಪ ಮಾಡಿದ್ರಲ್ಲ, ಆ ಸಂಕಲ್ಪದ ಸ್ಮೃತಿ ಜೀವನ ಪೂರ್ತಿ ನಡ್ಕೊಂಡ್ ಬಂದಿದೆ. ಆದ್ರೆ ಈಗ ಅಂತಿಮ ಸಮಯ ಬಂದಿದೆ, ಮರಣದ ಸಮಯ ಇದೆ. ಈ ಸಮಯದಲ್ಲಿ ಆ ಸಂಕಲ್ಪ ಮರೆತು ಹೋಗ್ಬಿಟ್ಟು ಇನ್ನೇನೋ ವಿಚಾರಗಳು ಬರ್ಲಿಕ್ಕೆ ಶುರು ಆಗುತ್ತಲ್ಲ. ನಾವೆಲ್ಲ ನೋಡ್ತೀವಲ್ಲ ನಮ್ಮ ಜೀವನಗಳಲ್ಲಿ, ಜೀವನ ಪೂರ್ತಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾನೆ, ಆದ್ರೆ ಕೊನೆ ಸಮಯದಲ್ಲಿ ಹೆಂಗೆಂಗೋ ವಿಕಲ್ಪಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಕೊನೆ ಸಮಯದಲ್ಲಿ ಯಾಕೆ, ಜೀವನದ ಸಮಯದಲ್ಲಿನೇ ಎಷ್ಟು ಚೆನ್ನಾಗಿರುವಂತಹ ವ್ಯಕ್ತಿ ಯಾವುದೋ ಒಂದೆರಡು ತುಂಬಾ ಕಠೋರವಾದಂತಹ ಕಷ್ಟಗಳು ಜೀವನದಲ್ಲಿ ಬಂದ ತಕ್ಷಣ ವ್ಯಕ್ತಿ ಬದಲಾಗ್ತಾನೆ, ಏನೇನೋ ವಿಕಲ್ಪಗಳು ಬರ್ಲಿಕ್ಕೆ ಶುರುವಾಗುತ್ತೆ ಆ ವ್ಯಕ್ತಿಗೆ. ಅಂತಹ ವಿಕಲ್ಪಗಳು ಬರ್ಲಿಕ್ಕೆ ಶುರುವಾದಾಗ ನಾವ್ ಏನ್ ಮಾಡೋದು, ಏನ್ ಅರ್ಥ ಮಾಡ್ಕೊಳ್ಳೋದು, ಅವನೇನು ಸಂಕಲ್ಪ ಮಾಡ್ಕೊಂಡು ಜೀವನ ಮಾಡ್ತಿದ್ನಲ್ಲ, ಆ ಸಂಕಲ್ಪ ಮರ್ತೋಗ್ಬಿಟ್ಟಿದೆ ಅವನಿಗೆ. ಇದೇ ರೀತಿಯಾಗಿ ಕ್ಷಪಕ ಮುನಿಗೆ ಪರೀಕ್ಷಗಳ ಅತಿಯಾದ ಪ್ರಭಾವದಿಂದ, ಯಾಕಂದ್ರೆ ವಿಚಾರ ಮಾಡೋದು ನಾವು, ಮರಣದ ಅಂತಿಮ ಸಮಯ ಇದೆ, ಶರೀರ ಕ್ಷೀಣ ಆಗಿದೆ, ಬಹಳ ದಿನಗಳಿಂದ ತಪ ನಡೀತಾ ಇದೆ, ಆ ತಪಗಳಿಂದ ಶರೀರ ತುಂಬಾ ಕೃಶ ಆಗಿದೆ, ಕೃಶ ಶರೀರದಲ್ಲಿ ಶಕ್ತಿ ಇಲ್ಲ, ನಿಶಕ್ತಿಯಾದಂತಹ ಶರೀರ ಇದೆ, ಮತ್ತು ಏನ್ ಹೇಳ್ತಿದ್ದಾರೆ, ಮಲಗಿರುವಂತಹ ಒಂದು ಸ್ಥಿತಿಯಲ್ಲಿ ಕ್ಷಪಕ ಮುನಿಗಳಿದ್ದಾರೆ. ಅಂತಹ ಸಮಯದಲ್ಲಿ ಯಾವ ಪರಿಶಹಗಳಿದೆ, ಏನೋ ಕ್ಷುಧ, ತೃಷ, ಆತಂಕ ಇತ್ಯಾದಿ ಯಾವ ನೈಸರ್ಗಿಕ ಪರಿಶಹಗಳಿದೆ, ಅವುಗಳು ತುಂಬಾ ಸಮಸ್ಯೆಯನ್ನ ಉತ್ಪನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ರೆ ಯಾವ ಮುನಿಯ ಜೀವನದಲ್ಲಿ ಜ್ಞಾನ ಭಾವನೆ ಇದೆ, ಬಹಳ ಎಷ್ಟು ಆನಂದ ಆಗುತ್ತೆ ಅಂತ ಹೇಳಿದ್ರೆ, ಯಾವ ಮುನಿಯ ಜೀವನದಲ್ಲಿ ಜ್ಞಾನ ಭಾವನೆ ಇದೆ ಅಂದ್ರೆ ತತ್ವ ವಿಚಾರ ಇದೆ, ನಿರಂತರವಾಗಿ ಯಾವ ತತ್ವ ವಿಚಾರವನ್ನ ಮನಸ್ಸಿನಲ್ಲಿ ಆ ಮುನಿ ನಡೆಸ್ತಾ ಇದ್ದಾರೆ, ಹಾಗೊಂದು ವೇಳೆ ಆ ಜ್ಞಾನ ಭಾವನೆ ನಡೀತಾ ಇದೆ ಅಂದ್ರೆ ಈ ಪರಿಶಹಗಳು ಅವರ ಸಂಕಲ್ಪವನ್ನ ಚಾಚೂ ಕೂಡ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕೂಡ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಹೆಂಗ ನಾಶ ಮಾಡ್ಲಿಕ್ಕೆ ಸಾಧ್ಯ ಇದೆ? ನಾನು ಅಧ್ಯಯನ ಮಾಡ್ತಾ ಇದ್ದೇನೆ, ನಾನು ಅಧ್ಯಯನ ಮಾಡ್ತಾ ಇದ್ದೇನೆ, ಮತ್ತು ನನ್ನನ್ನು ಯಾರು ಡಿಸ್ಟರ್ಬ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಯಾರು ಡಿಸ್ಟರ್ಬ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ನನಗೊಂದ್ ವೇಳೆ ಅಧ್ಯಯನದಲ್ಲಿ ಏಕಾಗ್ರತೆ ಬರ್ದೇ ಹೋದ್ರೆ ಇನ್ನೊಬ್ರು ಡಿಸ್ಟರ್ಬ್ ಮಾಡ್ತಾರೆ ಅಂತ ನಾನು ಎಕ್ಸ್ಕ್ಯೂಸ್ ಕೊಡ್ತೇನೆ, ನೆಪ ಹೇಳ್ತೇನೆ. ಆದ್ರೆ ವಾಸ್ತವಿಕವಾಗಿ ನಾನೇ ಏಕಾಗ್ರ ಆಗ್ಬಿಟ್ರೆ ಹೊರಗಡೆ ಏನಾಗುತ್ತಾ ಇದ್ರೆ ಏನು, ನನ್ನ ಅಧ್ಯಯನ ನಾನು ಮಾಡ್ತಾ ಇರ್ತೇನೆ. ಹಾಗೆ ಮುನಿಗಳ ಅಂತರಂಗದಲ್ಲಿ ಆತ್ಮ ವಿಚಾರ ನಡೀತಾ ಇದೆ, ಆತ್ಮನ ಭಾವನೆಗಳು ನಡೀತಾ ಇದೆ, ಅಂತರಂಗ ನಿಜ ವೈಭವದ ಬಗ್ಗೆ ವಿಚಾರ ನಡೀತಾ ಇದೆ. ಮತ್ತು ಅದೆಲ್ಲ ಅಂತರಂಗದಲ್ಲಿ ಆ ಜ್ಞಾನ ಭಾವ, ತತ್ವ ವಿಚಾರ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇವೆಲ್ಲ ಎಲ್ಲಿ ಈ ಪರಿಶಹಗಳು ಆ ಮುನಿಯ ಯಾವ ಸಂಕಲ್ಪವನ್ನ ಸ್ವಲ್ಪ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾವು ಸಂಸಾರದಲ್ಲಿ ನೋಡ್ತೀವಲ್ಲ, ಯಾರ ಜೀವನದಲ್ಲಿ
ನಮ್ಮ ಜೀವನದಲ್ಲಿ ತುಂಬಾ ಇಷ್ಟವಾದಂತಹ ವಿಚಾರವನ್ನ ನಾವು ಮಾಡ್ತಾ ಇದ್ರೆ ಇನ್ ಏನಾದ್ರೂ ಗೊತ್ತಾಗೋದಿಲ್ಲ ನಮಗೆ. ಮಕ್ಕಳು ಆಟ ಆಡಕ್ ಹೋಗಿರ್ತಾರೆ, ಏನೋ ಕ್ರಿಕೆಟ್ ಆಡ್ತಾ ಇದ್ದಾನೆ, ಕ್ರಿಕೆಟ್ ಆಡುವಾಗ ಎಲ್ಲೋ ಬಿದ್ದುಬಿಟ್ಟಿದ್ದಾನೆ, ಮತ್ತೆ ಎಲ್ಲೋ ಏಟಾಗಿದೆ, ಜೋರಾಗಿ ಏಟಾಗಿದೆ, ಮತ್ತು 1 ಅವರ್ ಹಾಗೆ ಕ್ರಿಕೆಟ್ ಆಡ್ಕೊಂಡಿದ್ದಾನೆ. 1 ಅವರ್ ಕ್ರಿಕೆಟ್ ಆಡಿದ್ರು ಅವನಿಗೆ ಒಂದು ಸ್ವಲ್ಪನೂ ನೋವು ಬಂದಿಲ್ಲ. ಮತ್ತು ಕ್ರಿಕೆಟ್ ಆಡಿ ಇನ್ನು ಮನೆಗೆ ಬರ್ತಾ ಇದ್ದಾನೆ, ಮನೆಗೆ ಬರೋ ದಾರಿಯಲ್ಲೇ ನೋವು ಶುರುವಾಗಿದೆ. ಎಲ್ಲೂ ಏನೋ ಆಗಿದೆಯಲ್ಲಪ್ಪ ಅಂತ ಮನೆಗೆ ಬರುವಷ್ಟರಲ್ಲಿ ಇವನಿಗೆ ತುಂಬಾ ನೋವು ಬಂದಿದೆ. ಎಷ್ಟು ನೋವು ಬಂದಿದೆ ಅಂದ್ರೆ ಕಾಲು ಎತ್ತಿಡಕ್ಕಾಗುತ್ತಿಲ್ಲ ಇವನಿಗೆ. ಹಾಗಾದ್ರೆ ಈ ನೋವು ಇವಾಗ ಬಂತೋ ಅಥವಾ ಅವಾಗ್ಲೇ ಬಂದಿತ್ತು? ಅವಾಗ್ಲೇ ನೋವು ಆಗಿತ್ತು, ಅವಾಗ್ಲೇ ಏಟಾಗಿತ್ತು. ಆದ್ರೆ ನೋವು ಇವಾಗ ಆಗುತ್ತಾ ಇದೆ. ಏಟ್ ಅವಾಗಾಗಿತ್ತು, ನೋವು ಇವಾಗ ಯಾಕೆ ಆಗುತ್ತಾ ಇದೆ ಹೇಳ್ತಾರೆ. ಅವಾಗ ಅವನ ಗಮನವೆಲ್ಲ ಇದಕ್ಕಿಂತ ಇಷ್ಟವಾದಂತಹ ಅವನ ಯಾವ ಆಟ ಇದೆ ಆ ಆಟದಲ್ಲಿ ಹೋಗಿತ್ತು. ಆ ಆಟದಲ್ಲಿ ಗಮನ ಇರೋದ್ರಿಂದ ಇವನಿಗೆ ಯಾವ ಏಟಾಗಿದೆ ಅದ್ಯಾವುದು ಗೊತ್ತಾಗುತ್ತಾ ಇಲ್ಲ. ಹಾಗಾದ್ರೆ ಅದು ಗೊತ್ತಾಗುತ್ತಾ ಇಲ್ಲ ಯಾಕೆ? ಇದಕ್ಕಿಂತ ಇಷ್ಟವಾದದ್ದು ಇನ್ನೊಂದಿದೆ. ಹಾಗೆ ಮುನಿ ಜೀವನದಲ್ಲಿ ಹೇಳ್ತಾ ಇದ್ದಾರೆ, ಯಾರ ಜೀವನದಲ್ಲಿ ಜ್ಞಾನ ಭಾವನೆ ಇದೆ, ಶ್ರುತ ಭಾವನೆ ಇದೆ, ಅಂತಹ ಮುನಿಗೆ ಇಷ್ಟವಾದದ್ದಂತೂ ಶ್ರುತ ಇದೆ. ಇಷ್ಟವಾದಂತಹ ಶ್ರುತ ತನ್ನ ಜ್ಞಾನದಲ್ಲಿ, ಚಿತ್ತದಲ್ಲಿ, ಮನಸ್ಸಿನಲ್ಲಿ ಅದರ ವಿಚಾರ ಇರುವಾಗ ಅನ್ಯ ಈ ಯಾವ ಪರಿಸರಗಳಿದೆ ಇವುಗಳು ನಮಗೆ ನಮ್ಮ ಯಾವ ಸಂಕಲ್ಪ ಇದೆ ಅದನ್ನ ದೂರ ಮಾಡ್ಲಿಕ್ಕೆ, ನಾಶ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಇದೇ ರೀತಿಯಾಗಿ ನಾವು ಕೂಡ ಇದನ್ನ ನಮ್ಮ ಜೀವನದ ಮೇಲೆ ಅನ್ವಯಿಸಿ ನೋಡ್ಬೇಕಾಗುತ್ತೆ. ನನಗೂ ಕೂಡ ಯಾವ ಕಷ್ಟಗಳನ್ನ ಅನುಭವಿಸುವಾಗ ತುಂಬಾ ಆಕುಲ ವ್ಯಾಕುಲ ಪರಿಣಾಮಗಳಾಗುತ್ತೆ. ಯಾವ್ದಾದ್ರು ಕಷ್ಟ ಬಂದ್ರೆ ತುಂಬಾ ಏನ್ ಹೇಳ್ತಾರೆ, ಕಷ್ಟ ಅನ್ಸತ್ತೆ, ಅದನ್ನ ಸಹನೆ ಮಾಡೋದು. ಅದು ಯಾವುದೇ ರೀತಿಯಾದ ಸಮಸ್ಯೆ ಇರ್ಬೋದು, ಶಾರೀರಿಕ ಸಮಸ್ಯೆ ಇರ್ಬೋದು, ಮಾನಸಿಕ ಸಮಸ್ಯೆಗಳಿರ್ಬೋದು. ಈ ಎಲ್ಲಾ ಸಮಸ್ಯೆಗಳನ್ನ ಎದುರಿಸುವಾಗ ನಮಗೆ ಬಹಳ ಕಷ್ಟ ಆಗುತ್ತೆ. 1ನೇ ವಿಚಾರ. 2ನೇ ವಿಚಾರ, ವೃತ್ತ ಪಾಲನೆ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಯಾವ ಈ ವೃತ್ತ ಪಾಲನೆ ಇದೆ ಅದು ಕೂಡ ಕಷ್ಟ. ನಮ್ಮ ವಿಚಾರ ಏನ್ ನಡೀತಾ ಇತ್ತು, ಯಾವ ಈ ವೃತ್ತ ಪಾಲನೆ ಮಾಡೋ ವಿಚಾರ ಇದೆ, ಈ ವೃತ್ತ ಪಾಲನೆ ಮಾಡುವಂತಹ ವಿಚಾರ ವಾಸ್ತವಿಕವಾಗಿ ನಮಗೆ ಕಷ್ಟ ಅನ್ಸುತ್ತೆ. ಸಾಂಸಾರಿಕ ದುಃಖ ಕೂಡ ಕಷ್ಟ ಅನ್ಸುತ್ತೆ ತುಂಬಾ, ಮತ್ತೆ ವೃತ್ತ ಪಾಲನೆ ಕೂಡ ತುಂಬಾ ಕಷ್ಟ ಅನ್ಸುತ್ತೆ. ಆದ್ರೆ ನಿಜವಾಗಿ ನೋಡು ಹೋದ್ರೆ ಯಾವ ಈ ಜ್ಞಾನ ಭಾವ ಇದೆ, ತತ್ವ ವಿಚಾರ ಇದೆ, ಇದನ್ನ ತಿಳಿದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಯಾವ ಈ ಪಾಲನೆಗಳಿದೆ ಅದು ಸಹಜವಾಗಿ ತುಂಬಾ ಸಾಮಾನ್ಯವಾಗಿ ಆಗೋದು, ಪಾಲನೆ ಆಗೋದು ಸುಲಭವಾಗುತ್ತೆ ಅನ್ನೋದು ಈ ಗಾಥೆಯ ಅರ್ಥ ಇದೆ. ಇನ್ನು ಈ ಜ್ಞಾನ ಭಾವ ಆದ್ಮೇಲೆ ಸತ್ವಭಾವದ ಚರ್ಚೆ ಬರುತ್ತೆ. ಸತ್ವಭಾವ ಯಾವ ತರ ಇದೆ? ಈ ಸತ್ವಭಾವದಲ್ಲಿ ಯಾವ ಯಾವ ಉಪಸರ್ಗಗಳಿದೆ, ದೇವಗಳಿಂದ ಮಾಡಿರುವಂತಹ ಉಪಸರ್ಗ ಅಥವಾ ಅನೇಕ ರೀತಿಯಾದಂತಹ ಯಾವ ಉಪಸರ್ಗ ಬರುತ್ತೆ, ಆ ಉಪಸರ್ಗಗಳನ್ನ ತುಂಬಾ ಧೈರ್ಯದಿಂದ ಸಹನೆ ಮಾಡುವಂಥದ್ದು, ಅದು ವಾಸ್ತವಿಕವಾಗಿ ಯಾವ ಸತ್ವಭಾವನೆ ಇದೆ ಆ ಸತ್ವಭಾವನೆ ಇದೆ. ಈ ಯಾವ ಸತ್ವಭಾವ ಇದೆ, ನಾವು ಇದನ್ನ ಸಮಯ ಸಾರದಲ್ಲಿ ಕೂಡ ಕೇಳುತ್ತೇವೆ. ಒಂದು ಸತ್ವಭಾವ ಇದೆ, ಒಂದು ಧೃತಿ ಅಂತ ಹೇಳಿದ್ರೆ ಧೈರ್ಯ, ರಸಗಳಲ್ಲಿ ಕೂಡ ಬರುತ್ತೆ. ಯಾವ ಸತ್ವಭಾವ ಮತ್ತು ಧೃತಿ ಭಾವಗಳಿದೆ ಇವುಗಳ ಅರ್ಥ ಏನಿದೆ? ಒಂದರಲ್ಲಿ ಸತ್ವ ಅಂದ್ರೆ ಸಹನೆ ಮಾಡತಕ್ಕಂತಹ, ಯುದ್ಧ ಇರುತ್ತಲ್ಲ, ಯುದ್ಧದಲ್ಲಿ ಯಾವ ಯೋದ್ಧ ಇದ್ದಾನೆ ಅವನು ಬರೀ ಪ್ರಹಾರ ಮಾಡೋದು ಮಾತ್ರ ಅಲ್ಲ,
ಮುಂದಿನ ವ್ಯಕ್ತಿ ಯಾವ ಪ್ರಹಾರವನ್ನ ಮಾಡ್ತಾ ಇದ್ದಾನೆ ಆ ಪ್ರಹಾರವನ್ನ ಸಹಿಸುವಂತಹ ಶಕ್ತಿ ಕೂಡ ಅವನಲ್ಲಿ ಅಷ್ಟೇ ಇರಬೇಕಾಗುತ್ತೆ. ಹಾಗಾಗಿ ಯಾವ ಸಮಾಧಿ ಮರಣವನ್ನ ಧಾರಣೆ ಮಾಡಿರುವಂತಹ ಮುನಿಗಳಿದ್ದಾರೆ ಅವರು ಯಾವ ಈ ಯುದ್ಧ ಇದೆ, ಸಮಾಧಿಯ ಯುದ್ಧ ಇದೆ, ಅದರಲ್ಲಿ ತತ್ವ ವಿಚಾರದ ಜೊತೆಗೆ ಯಾವ ಉಪಸರ್ಗ ಆಗ್ತಾ ಇದೆ ಆ ಉಪಸರ್ಗದ ಸಮಾಚಾರದಲ್ಲಿ ಕೂಡ ಆ ಮುನಿಗಳು ಧೈರ್ಯವನ್ನ ಅದನ್ನ ಸಹನೆ ಮಾಡುವಂತಹ ಶಕ್ತಿ ಹೊಂದಬೇಕಾಗುತ್ತೆ. ಅದು ಹೇಗೆ? ಭಯವನ್ನ ದೂರ ಮಾಡಿ, ಯಾವುದೇ ರೀತಿಯಾದ ಭಯವನ್ನ ಪಡೆದೇನೆ ಅನೇಕ ರೀತಿಯಾದಂತಹ ಯಾವ ಭಯಗಳಿದೆ ಅದರ ಚರ್ಚೆ ಎಲ್ಲ ಇದೆ ಇಲ್ಲಿ. ಆ ಭಯಗಳನ್ನ ಬಿಟ್ಟು ಧೈರ್ಯಪೂರ್ವಕವಾಗಿ ಧಾರಣೆ ಮಾಡುವಂಥದ್ದು ಅದು ಸತ್ವಭಾವ ಇದೆ. ಇದಕ್ಕೂ ಕೂಡ ಯುದ್ಧದ ಉದಾಹರಣೆಯ ಮೂಲಕ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಇನ್ನ ಮುಂದಿನ 200 ಮತ್ತು 201, 202 ಈ ಯಾವ ಗಾಥೆಗಳಿದೆ ಇದರಲ್ಲಿ ಧೈರ್ಯ ಭಾವನೆ ಮತ್ತು ಏಕತ್ವ ಭಾವನೆಯ ಚರ್ಚೆ ಇದೆ ಏನಾ. ಧೈರ್ಯ ಭಾವ ಮತ್ತು ಏಕತ್ವ ಭಾವದ ಚರ್ಚೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ? ಧೈರ್ಯ ಭಾವ ಯಾವುದು ಧೃತಿತ್ವವನ್ನ ಹೇಳಿಸುತ್ತೆ, ಅಂದ್ರೆ ಧೈರ್ಯವನ್ನ ಹೇಳುತ್ತೆ. ಇನ್ನೊಂದು ಏಕತ್ವ ಭಾವ ಏಕತ್ವವನ್ನು ತೋರಿಸುತ್ತೆ. ಏಕತ್ವ ಭಾವ ಯಾತಕ್ಕೋಸ್ಕರ ಹೇಳ್ತಾರೆ? ಏಕತ್ವ ಭಾವ ಆಸಕ್ತಿಯ ನಿವಾರಣೆಗೋಸ್ಕರ ಹೇಳ್ತಾರೆ. ಆಸಕ್ತಿಯ ನಿವಾರಣೆ ಅಂತ ಹೇಳಿದ್ರೆ ಯಾವ ಇಂದ್ರಿಯ ವಿಷಯಗಳಲ್ಲಿನ ಆಸಕ್ತಿ ಇದೆ ಆ ಆಸಕ್ತಿಯನ್ನ ದೂರ ಮಾಡ್ಬೇಕಲ್ಲ. ಆಸಕ್ತಿ ಯಾವುದರಿಂದ ಆಗುತ್ತೆ ಹೇಳ್ತಾರೆ? ಜನ್ಮ ಜರ ಮರಣ ಇತ್ಯಾದಿ ಯಾವ ದುಃಖಗಳಿದೆ ಇದರಲ್ಲಿ ಯಾರೂ ಕೂಡ ನನ್ನ ಸಹಭಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪರಿಜನರು ಇತ್ಯಾದಿ, ಮತ್ತೆ ಈ ಪರಿಜನರು ದುಃಖದಲ್ಲಿ ಭಾಗಿಯಾಗ್ಲಿಲ್ಲ, ಓಕೆ, ಆದ್ರೆ ಅಟ್ಲೀಸ್ಟ್ ನನ್ನ ಜೀವನದಲ್ಲಿ ಸುಖವನ್ನಾದ್ರೂ ತರಕ್ಕಾಗತ್ತೇನೋ ಹೇಳ್ತಾರೆ. ಇವರು ಸುಖವನ್ನೂ ತರಲಿಕ್ಕೆ ಸಾಧ್ಯ ಇಲ್ಲ. ಸುಖ ದುಃಖಗಳೆರಡೂ ಕೂಡ ಜೀವ ಒಬ್ಬನೇ ಅನುಭವಿಸ್ತಾನೆ ಅನ್ನೋದನ್ನ ತಿಳಿದು ಯಾವ ಜೀವ ತನ್ನಲ್ಲಿ ತಾನು ಏಕತ್ವವನ್ನ ಧಾರಣೆ ಮಾಡ್ತಾನೆ, ಏಕತ್ವ ಭಾವನೆಯನ್ನ ಧಾರಣೆ ಮಾಡ್ತಾನೆ, ಅಂತಹ ಜೀವಕ್ಕೆ ಏಕತ್ವ ಭಾವನೆಯ ಮೂಲಕವಾಗಿ ಸಮಾಧಿಯನ್ನ ಧಾರಣೆ ಮಾಡುವಂಥದ್ದು ಸುಲಭ ಆಗುತ್ತೆ. ಇದಲ್ಲದೆ ಇದರಲ್ಲಿ ಕಾಮ, ಭೋಗ, ಆಸಕ್ತಿ ಇತ್ಯಾದಿ ಅನೇಕ ಶಬ್ದಗಳ ಚರ್ಚೆಯನ್ನ ಇನ್ನೂ ಪ್ರಬಲವಾಗಿ ಮಾಡಬಹುದಿದೆ. ಇರ್ಲಿ, ಮುಂದಿನ ಯಾವ ವಿಚಾರ ಇದೆ ಅದರಲ್ಲಿ ಏನ್ ಹೇಳ್ತಾ ಇದ್ದಾರೆ? ಇಲ್ಲಿ ಒಂದು ಕಥೆ ಬರುತ್ತೆ, ನಮ್ಮ ಒಡ್ಡಾರಾಧನೆಯಲ್ಲಿ ಕೂಡ ಈ ಕಥೆ ಬರುತ್ತೆ. ಈ ಕಥೆಯನ್ನು ಕೂಡ ನಾನು ಈಗ ಹೇಳೋದಿಲ್ಲ, ಆದ್ರೆ ಈ ಕಥೆ ಮೂಲಕ ಆಚಾರ್ಯರು ಏನ್ ಹೇಳ್ತಾ ಇದ್ದಾರೆ? ಯಾವ ಯಾರು ನಾಗದತ್ತ ಅನ್ನುವಂತಹ ಯಾವ ಮುನಿಗಳಿದ್ರು ಅವರು ಇಂತಹ ಸಂದರ್ಭದಲ್ಲಿ ಕೂಡ ಏಕತ್ವ ಭಾವನೆಯನ್ನ ಧಾರಣೆ ಮಾಡಿ ತಮ್ಮ ಯಾವ ಆಚಾರ ಇದೆ ಆ ಆಚಾರವನ್ನ ಬಿಡದೇನೆ ಪಾಲನೆ ಮಾಡಿಕೊಂಡು ಹೋದ್ರು ಅನ್ನುವಂಥದ್ದನ್ನ ಆ ಗಾಥೆಯ ಮೂಲಕ ಹೇಳ್ತಾರೆ. ಇನ್ನು ಇದಾದ ಮೇಲೆ ಯಾವ ಪರಿಶಹಗಳ ಒಂದು ಸೈನ್ಯ ಇದೆ, ಪರಿಶಹ ಮತ್ತು ಉಪಸರ್ಗಗಳ ಯಾವ ಈ ಸೈನ್ಯ ಇದೆ, ಈ ಸೈನ್ಯವನ್ನ ಆಚಾರ್ಯರು ತುಂಬಾ ಯಾವ ತನ್ನ ಆತ್ಮನ ಸ್ಥೈರ್ಯ ಇದೆ ಆ ಸ್ಥೈರ್ಯದ ಮೂಲಕ, ಧೈರ್ಯದ ಮೂಲಕ ಯಾವ್ಯಾವ ರೀತಿಯಾಗಿ ಪಾಲನೆ ಮಾಡಿಕೊಂಡು ಅದನ್ನ ಎದುರಿಸಿಕೊಂಡು ಹೋಗುತ್ತಾರೆ ಅನ್ನೋದನ್ನ ಪುನಃ ಯುದ್ಧದ ಉದಾಹರಣೆಯಿಂದ ಹೇಳಿದ್ದಾರೆ. ಇನ್ನ ಗಾಥೆ 206ರಲ್ಲಿ ಏನ್ ಹೇಳ್ತಾರೆ? ಈ ಯಾವ 5 ಪ್ರಕಾರದ ಭಾವನೆಗಳಿದೆ ಈ 5 ಪ್ರಕಾರದ ಭಾವನೆಗಳಿಂದ ಆತ್ಮನನ್ನ ಶುದ್ಧಗೊಳಿಸಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ರೂಪ ರತ್ನತ್ರಯದಲ್ಲಿ ಚಿರಕಾಲದವರೆಗೆ ಮುನಿಗಳು ವಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹೇಳಿ 206ನೇ ಗಾಥೆಯಲ್ಲಿ ಈ ಭಾವನೆಗಳ ಒಂದು ವಿಚಾರವನ್ನ ಸಮಾಪ್ತ ಮಾಡ್ತಾರೆ. ಭಾವನೆಗಳ ವರ್ಣನೆಯ ನಂತರ ಈ ಭಾವನೆಗಳ ಒಂದು ಸಂಬಂಧ ಈ ಸಲ್ಲೇಖನ ಅಧಿಕಾರದ ಜೊತೆಗೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನ
ಮುಂದಿನ 207ನೇ ಗಾಥೆಗಳಲ್ಲಿ ಆಚಾರ್ಯರು ವರ್ಣನೆ ಮಾಡ್ತಾರೆ. ಸೊ ಇದರಲ್ಲಿ ಏನು ಹೇಳ್ತಾರೆ, ಈ ಮೇಲಿನ 5 ಪ್ರಕಾರದ ಭಾವನೆಯ ರೀತಿಯಲ್ಲಿ ಭಾವನೆಗಳನ್ನು ಭಾವಿಸಿಕೊಂಡು ಯಾವ ಮುನಿ ಬಾಹ್ಯ ಮತ್ತು ಅಭ್ಯಂತರ ಸಲ್ಲೇಖನವನ್ನು ಧಾರಣೆ ಮಾಡ್ತಾರೆ ಅಂಥವರಿಗೆ ನಿಜವಾದ ಸಲ್ಲೇಖನ ಪ್ರಾಪ್ತ ಆಗುತ್ತೆ ಅನ್ನೋದನ್ನ ಇಲ್ಲಿ ಸೂತ್ರ ರೂಪವಾಗಿ ಹೇಳ್ತಾರೆ. ಇನ್ನಿದಾದ ಮೇಲೆ 208ನೇ ಗಾಥೆಯಲ್ಲಿ ಸಲ್ಲೇಖನದ 2 ಭೇದಗಳನ್ನ ಮಾಡಿದ್ದಾರೆ. ಅಭ್ಯಂತರ ಸಲ್ಲೇಖನ ಮತ್ತು ಯಾವುದು ಬಹಿರಂಗ ಸಲ್ಲೇಖನ. ಅಭ್ಯಂತರ ಸಲ್ಲೇಖನದಲ್ಲಿ ಚರ್ಚೆಯನ್ನ ಆಮೇಲೆ ಮಾಡ್ತಾರೆ. ಈಗ ಬಾಹ್ಯ ಸಲ್ಲೇಖನದ ಚರ್ಚೆ ಮಾಡ್ತಾರೆ. ಬಾಹ್ಯ ಅಭ್ಯಂತರ ಸಲ್ಲೇಖನದಲ್ಲಿ ಕ್ರೋಧ ಇತ್ಯಾದಿ ಕಷಾಯಗಳಿದೆ, ಅದು ಅಭ್ಯಂತರ ಸಲ್ಲೇಖನ ಇದೆ, ಅದನ್ನ ಆಮೇಲೆ ಚರ್ಚೆ ಮಾಡ್ತಾರೆ. ಬಾಹ್ಯ ಸಲ್ಲೇಖನದಲ್ಲಿ ಏನಿದೆ, ಬಾಹ್ಯ ಸಲ್ಲೇಖನದಲ್ಲಿ ಶರೀರ ಮತ್ತು ಶರೀರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಬಾಹ್ಯ ಸಲ್ಲೇಖನದಲ್ಲಿ ಬರುತ್ತೆ. ಬಾಹ್ಯ ಸಲ್ಲೇಖನವನ್ನ ಯಾವ ರೀತಿಯಾಗಿ ಪ್ರಕಟಪಡಿಸ್ಕೊಳ್ಳೋದು, ಬಾಹ್ಯ ಸಲ್ಲೇಖನದ ಸ್ವರೂಪ ಯಾವ ರೀತಿಯಾಗಿದೆ ಅನ್ನೋದನ್ನ ಇನ್ನು 209ನೇ ಗಾಥೆಯಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾವ ಶರೀರ ಇದೆ ಆ ಶರೀರವನ್ನ ಯಾವ ರೀತಿಯಾಗಿ ಕೃಶ ಮಾಡೋದು ಅಂತ ಹೇಳಿದ್ರೆ, ಈಗ ಯಾವ ತುಂಬಾ ಗರಿಷ್ಠ ಆಹಾರ ಇದೆ ಅಂತಹ ಗರಿಷ್ಠ ರಸದ ಆಹಾರ ಇತ್ಯಾದಿಗಳನ್ನ ತಗೊಳ್ಳದೇನೆ ರೂಕ್ಷ ಒಣ ಆಹಾರಗಳನ್ನ ತಗೊಂಡು ಶರೀರವನ್ನ ದಂಡಿಸಿ ಯಾವ ಕ್ರಮಪೂರ್ವಕವಾಗಿ ತ್ಯಾಗ ಮಾಡುವಂತಹ ಯಾವ ಸ್ವರೂಪ ಇದೆ ಅದು ಬಾಹ್ಯ ಸಲ್ಲೇಖನ ಇದೆ. ಅದಕ್ಕೆ ನಾವು 6 ಪ್ರಕಾರದ ತಪಗಳು ಹೇಳ್ತೇವೆ. 6 ಪ್ರಕಾರದ ತಪಗಳು ವಾಸ್ತವಿಕವಾಗಿ ಬಾಹ್ಯ ಯಾವ ಸಲ್ಲೇಖನ ಇದೆ ಆ ಬಾಹ್ಯ ಸಲ್ಲೇಖನದ ಸ್ವರೂಪ ಈ 6 ಪ್ರಕಾರದ ಸಲ್ಲೇಖನಗಳಿದೆ. ಈ 6 ಪ್ರಕಾರದ ಯಾವ ತಪಗಳಿದೆ ಇವುಗಳಿಗೆ ನಾವು ಬಾಹ್ಯ ಸಲ್ಲೇಖನ ಅಂತ ಕರೀತೇವೆ. ಇವುಗಳ ವಿಶೇಷ ಸ್ವರೂಪವನ್ನ ನಾವು ನಾಳಿನ ಸ್ವಾಧ್ಯಾಯದಲ್ಲಿ ಚರ್ಚೆ ಮಾಡೋದಿದೆ. ಸಮಯ ಆಗಿದೆ, ಹಾಗಾಗಿ ನಮ್ಮ ಇವತ್ತಿನ ಒಂದು ಚರ್ಚೆಯನ್ನ ನಾವು ಇಲ್ಲಿಗೆ ವಿರಾಮ